Okay, let's start. So in the last class, we are discussed about the chapter dual nature of matter and radiations. So dual nature of matter and radiations ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ನಾವು ಕವರ್ ಮಾಡಿದ್ದೀವಿ. Okay, so next today onwards we are going to discuss about problems on dual nature of matter and radiations. ಸೊ ಇದರಲ್ಲಿ ಈ ಚಾಪ್ಟರ್ ಗಳಲ್ಲಿ ಏನೇನ್ ನ್ಯೂಮರಿಕಲ್ಸ್ ಬರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಸೊ ತುಂಬಾ ಈಸಿ ಪ್ರಾಬ್ಲಮ್ಸ್ ಈ ಚಾಪ್ಟರ್ ಅಲ್ಲಿ ಬರುವಂತದ್ದು, ಮತ್ತೆ ಎಲ್ಲ ಡೈರೆಕ್ಟ್ ಪ್ರಾಬ್ಲಮ್ಸ್ ಈ ಚಾಪ್ಟರ್ ಅಲ್ಲಿ ಬರುವಂತದ್ದಾಗಿರುತ್ತೆ. ಸೊ ಎಲ್ಲರೂ ಕೂಡ ನೀವು ಸಾಲ್ವ್ ಮಾಡ್ಬೋದು, ಒಬ್ರೇ ಅಂತಲ್ಲ. ಸೊ ಎಲ್ಲರೂ ಕೂಡ ನೀವು ಈ ಚಾಪ್ಟರ್ ಅಲ್ಲಿರೋ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡ್ಬೋದು. ಫಸ್ಟ್ ಈ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡಿದೀವಲ್ಲ, ಪ್ರಾಬ್ಲಮ್ಸ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಸೊ ವಾಟ್ ಆರ್ ದ ಫಾರ್ಮುಲಾಸ್ ವಿ ಆರ್ ಸ್ಟಡಿಡ್ ಅನ್ನೋದನ್ನ ಡಿಸ್ಕಸ್ ಮಾಡುವ. ಈ ಚಾಪ್ಟರ್ ಅಲ್ಲಿ ಏನೇನ್ ಫಾರ್ಮುಲಾಸ್ಗಳು ಬರುತ್ತೆ, ಆ ಫಾರ್ಮುಲಾಸ್ಗಳನ್ನ ತಿಳ್ಕೊಂಡ್ರೆ ಸಾಕು. ಸೊ ನೀವು ಈಸಿಯಾಗೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಅದರಲ್ಲಿ ವೆರಿ ಫಸ್ಟ್ ನಾವು ಡಿಸ್ಕಸ್ ಮಾಡಿದಂತ ಫಾರ್ಮುಲಾ, ವೆರಿ ಫಸ್ಟ್, ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಾನ್ ವೋಲ್ಟ್ ಅಂಡ್ ಜೌಲ್ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ, ಹೌದಲ್ಲ? ಸೊ ಹಾಗಿದ್ರೆ 1 ಎಲೆಕ್ಟ್ರಾನ್ ವೋಲ್ಟ್ ನಥಿಂಗ್ ಬಟ್ 1 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಎಷ್ಟಪ್ಪ ಅಂದ್ರೆ ವ್ಯಾಲ್ಯೂ 1.6 ಇಂಟು 10⁻⁻19 ಜೌಲ್ ಆಗಿರುತ್ತೆ, ಹೌದಲ್ಲ? ಅಂದ್ರೆ 1 ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಮಾಡಿ ಅಂದ್ರೆ ಜೌಲ್ಗೆ ಎಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಜೌಲ್ಗೆ ಕನ್ವರ್ಟ್ ಆಗುತ್ತೆ ಅಂತ. ಇದು ವೆರಿ ಬೇಸಿಕ್. ಮತ್ತೆ ಜೌಲ್ಗೆ ಕನ್ವರ್ಟ್ ಮಾಡಿ ಅಂದ್ರೆ ಹಾಗಾದ್ರೆ 1 ಜೌಲ್ ಅಂದ್ರೆ ಏನಂತ ಬರೀಬಹುದು, 1 ಜೌಲ್ ನ ಉಳಿಸ್ಕೊಂಡು ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 1/1.6 ಇಂಟು 10⁻⁻19 ಎಲೆಕ್ಟ್ರಾನ್ ವೋಲ್ಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಾನ್ ವೋಲ್ಟ್ ನ ಜೌಲ್ಗೆ ಕನ್ವರ್ಟ್ ಮಾಡಿ ಅಂದ್ರೆ ಇಂಟು 1.6 ಇಂಟು 10⁻⁻19 ಮಾಡಬೇಕು. ಯಾಕಂದ್ರೆ ಜೌಲ್ ಇಸ್ ದ SI ಯೂನಿಟ್. ಸಮ್ ಟೈಮ್ಸ್ ಇವಿಲಿ ವ್ಯಾಲ್ಯೂ ಕೊಟ್ಟಿರ್ತಾರೆ, ಜೌಲ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು SI ಯೂನಿಟ್ಗೆ. ಆಗಿದ್ದಾಗ ನೀವು 1.6 ಇಂಟು 10⁻⁻19 ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಕೆಲವೊಂದ್ಸರಿ ಜೌಲಲ್ಲಿ ಇರುತ್ತೆ, ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಿ ಇಡಿ ಅಂತಾನೆ ಅವರೇ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ. ಅವಾಗ ಸೊ ಜೌಲ್ ನ ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಕ್ಕೆ 1/1.6 ಇಂಟು 10⁻⁻19 ಮಾಡಬೇಕು. ಇದು ತುಂಬಾ ಫಂಡಮೆಂಟಲ್. ಇದರ ಈ ರಿಲೇಷನ್ ಗೊತ್ತಿದ್ರೆ ನೀವೇನೆ ಕನ್ವರ್ಷನ್ಸ್ ಮಾಡ್ಬೋದು. ಇದು ಫಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಸೆಕೆಂಡ್, ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಂಥದ್ದು ಸೆಕೆಂಡ್ ಕಾನ್ಸೆಪ್ಟ್, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಅಂಡ್ ಸ್ಟಾಪಿಂಗ್ ಪೊಟೆನ್ಶಿಯಲ್. ಸೊ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂಡ್ ಕೈನೆಟಿಕ್ ಎನರ್ಜಿಗೆ ರಿಲೇಷನ್ ಇಸ್ ಕೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ is equals to E into V0. This is the relationship between maximum kinetic energy and stopping potential, ORR. ಅಥವಾ ಅದನ್ನ ಏನ್ ಬರೀಬಹುದು, ಕೈನೆಟಿಕ್ ಎನರ್ಜಿಗೆ ಎಕ್ಸ್ಪ್ರೆಷನ್ ಆಫ್ mv maximum ಸ್ಕ್ವೇರ್. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿಗೆ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗಿರ್ಬೇಕು, ದಟ್ಸ್ ಈಕ್ವಲ್ಸ್ ಟು E into V0. This is the relationship between maximum kinetic energy and stopping potential. So this is second relation. Next, third relations, that is Einstein photoelectric equations. Very important. Idru ee concept mele problems ಜಾಸ್ತಿ ಇರುತ್ತೆ. So what is the explanation? The total energy of incident photon used for work function concept, remaining energy used for kinetic energy concept. Total energy, some total energy used as work function, remaining energy used as maximum kinetic energy. Electric equation. So here E nothing but energy of the photon nothing but h into nu. So calculate energy of the photon anta ಹೇಳಿದಾಗ E is equals to h nu ಮಾಡಬೇಕು. So where pi naught is the work function, so work function ಗೆ ಫಾರ್ಮುಲಾ h into nu naught, where nu naught is the threshold frequency. ಸೊ ಕ್ಯಾಲ್ಕುಲೇಟ್ ದ ವರ್ಕ್ ಫಂಕ್ಷನ್ ಅಂದಾಗ ನೀವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಜೊತೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಬೇಕು. ಸೊ ರಿಮೈನಿಂಗ್ ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್, ಸೊ ವಿ ನೋ ದಟ್ ಆಫ್ mv ಸ್ಕ್ವೇರ್, ಸ್ಮಾಲ್ v velocity. So this is the kinetic energy.
then the equation becomes, so equation ಏನಾಗುತ್ತೆ, h nu that's equals to h nu naught plus half m v square ಆಗಿರುತ್ತೆ. ಸೊ ಅಥವಾ ರಿಅರೇಂಜ್ ಮಾಡಿ ಬರೆದ್ರೆ ಸೊ ಏನಂತ ಆಗುತ್ತೆ, half m v square, this is nothing but kinetic energy, that's equals to h nu minus h nu naught. ಸೊ ಒಟ್ಟಾರೆ ಇದನ್ನ ಬೇಸಿಕ್ ಆಗಿ ತಿಳ್ಕೊಂಡಿದ್ರೆ ನಾವು ಬೇರೆ ಬೇರೆ ಈಕ್ವೇಶನ್ಸ್ ಅಲ್ಲಿ ಮಾಡಿಫೈಡ್ ಮಾಡ್ಕೊಳ್ತೀವಿ. ಓಕೆ, ದಿಸ್ ಇಸ್ ದ ಥರ್ಡ್ ರಿಲೇಷನ್. ಸೊ ಈ ಚಾಪ್ಟರ್ ಡಿಸ್ಕಸ್ ಮಾಡಿದ್ರೆ ಇದ್ರ ಮೇಲೆ ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ಇದೆಲ್ಲ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಎನರ್ಜಿ ಆಫ್ ದ ಫೋಟಾನ್ ಎಚ್ ನ್ಯೂ, ವರ್ಕ್ ಫಂಕ್ಷನ್ ಎಚ್ ನ್ಯೂ ನಾಟ್, ಕೈನೆಟಿಕ್ ಎನರ್ಜಿ ಆಫ್ ಎಂ ವಿ ಸ್ಕ್ವೇರ್. ಸೊ ದೆನ್, ಸೊ ಫ್ರಮ್ ದಿಸ್ ರಿಲೇಷನ್, ನೆಕ್ಸ್ಟ್ ಫೋರ್ತ್ ಒನ್, ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ ಇ ಇಂಟು ವಿ ನಾಟ್, ಹೌದಲ್ಲ? ಸೊ ಹಾಗಿದ್ರೆ ಈ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ಏನಾಗುತ್ತೆ, ಈ ಈಕ್ವೇಶನ್ಸ್ಗೆ ಕೈನೆಟಿಕ್ ಎನರ್ಜಿ ಜಾಗ ಬದಲು ಇ ವಿ ನಾಟ್ ಕೊಟ್ರೆ, ಸೊ ಇ ವಿ ನಾಟ್ ಇಸ್ ಈಕ್ವಲ್ಸ್ ಟು ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್. ಸೊ ಈಗನು ಕೂಡ ಬರೀಬಹುದು, ಕೈನೆಟಿಕ್ ಎನರ್ಜಿ ಜಾಗಕ್ಕೆ ಅಕಾರ್ಡಿಂಗ್ ಟು ಸೆಕೆಂಡ್ ರಿಲೇಷನ್ ಇ ವಿ ನಾಟ್ ನ ಸಬ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್ ಅಂತ ಆಗುತ್ತೆ. ದಿಸ್ ಇಸ್ ಅನದರ್ ಫಾರ್ಮುಲಾ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಸ್ಟಾಪಿಂಗ್ ಪೊಟೆನ್ಶಿಯಲ್. ಸೊ ಈ ತರ ಕನ್ವರ್ಷನ್ಸ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಆಫ್ಟರ್ ದಟ್ ಇದರಲ್ಲಿ ಬರುವಂತದ್ದು ಫಿಫ್ತ್ ರಿಲೇಷನ್. ಸೊ ದಟ್ ಈಸ್ ಕೊನೆ ರಿಲೇಷನ್ಸ್ ನಾವು ಡಿಸ್ಕಸ್ ಮಾಡಿದಂಥದ್ದು. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್, ಡಿ ಬ್ರಾಗ್ಲಿ ವೇವ್ ಲೆಂತ್ ಎಕ್ಸ್ಪ್ರೆಷನ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ. ಸೊ ದಿಸ್ ಇಸ್ ದ ಬೇಸಿಕ್ ರಿಲೇಷನ್ಸ್ ಆಫ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ಫೋಟಾನ್. ಫೋಟಾನ್ ಅಂತ ತಗೊಂಡಾಗ ಡಿ ಬ್ರಾಗ್ಲಿ ವೇವ್ ಲೆಂತ್ ಏನಾಗುತ್ತೆ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಡಿವೈಡೆಡ್ ಬೈ m into c, momentum nothing but mass into velocity, but for photon, so velocity nothing but velocity of light. So then for moving particle other than photon, for moving particle, so then de Broglie wavelength is equals to h by m into v. So other than photon we take velocity v, particularly photon we use c. So then, so what is the conversions of ಅಥವಾ relations of de Broglie wavelength in terms of kinetic energy? That is lambda is equals to h by square root of 2mk. So here momentum nothing but square root of 2mk. This is the relation between momentum and kinetic energy. So this one we use. So then later, so in terms of accelerating potential, lambda is equals to h by 2m into kinetic energy nothing but ev. So used ev. So this is the another form of de Broglie wavelength in terms of accelerating potential. Finally, for electron, so this is for electron. For electron, we know that the value of h, mass of the electron, charge of the electron. When we substitute the values, then we get 12.24 angstrom unit divided by square root of v. So this is the de Broglie wavelength for an electron. ಸೊ ಈ ಚಾಪ್ಟರ್ ಅಲ್ಲಿ ಇದಿಷ್ಟೇ ಫಾರ್ಮುಲಾಸ್ ಬರೋದು. ಇದಿಷ್ಟು ಫಾರ್ಮುಲಾಸ್ ಗಳನ್ನ ನೀವು ನೋಟ್ ಮಾಡ್ಕೊಂಡ್ರೆ, ಸೊ ಅಥವಾ ಗೊತ್ತು ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಕೊಡ್ಲಿ ಈ ಚಾಪ್ಟರ್ ಅಲ್ಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ನಾವು ಒನ್ ಬೈ ಒನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಎಲ್ಲರೂ ಅಷ್ಟೇ ನಿಮ್ಮ ಪಕ್ಕದಲ್ಲಿ ಕ್ಯಾಲ್ಕುಲೇಟರ್ನ ಇಟ್ಕೊಳ್ಳಿ. ಸೊ ನೀವು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿ ಇಮ್ಮಿಡಿಯೇಟ್ ಆಗಿ ನೀವು ಮೈಕ್ ಆನ್ ಮಾಡ್ಬಿಟ್ಟು ಹೇಳ್ಬೇಕು. ಸೊ ಆನ್ಸರ್ ಹೇಳುವಾಗ ಮಾತ್ರ ಮೈಕ್ ಆನ್ ಮಾಡಿ, ಹೇಳಿದ ತಕ್ಷಣ ನೀವು ಮೈಕ್ ನ ಆಫ್ ಮಾಡಿ, ಆಯ್ತಾ? ಸೊ ಇಲ್ಲಾಂದ್ರೆ ಗಲಾಟೆ ಆಗ್ಬಿಡುತ್ತೆ. ಸೊ ಎಲ್ಲರೂ ಕ್ಯಾಲ್ಕುಲೇಟರ್ ಇಟ್ಕೊಂಡಿದ್ದೀರಾ? ಇಲ್ಲಾಂದ್ರೆ ಸುಮ್ನೆ ನಾನು ಒಬ್ನೇ ಮಾಡ್ತಾ ಹೋದ್ರೆ ಇದರಿಂದ ಏನು ಯೂಸ್ ಇಲ್ಲ. ನೀವು ಇನ್ವಾಲ್ವ್ಮೆಂಟ್ ಆದ್ರೆ ಮಾತ್ರ ಇದರಿಂದ ಏನಾದ್ರೂ ಯೂಸ್ ಆಗುತ್ತೆ. ಪ್ರಾಬ್ಲಮ್ಸ್ ನ ಮಾಡ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ವಾಲ್ವ್ಮೆಂಟ್ ನ ತೋರಿಸ್ಬೇಕು. ಓಕೆ, ಸೊ ಈಗ ವೆರಿ ಫಸ್ಟ್ ಪ್ರಾಬ್ಲಮ್. ಸೊ ನಾನು ನಿಮ್ಗೆ ಯೂಸ್ ಆಗ್ಲಿ ಅನ್ಬಿಟ್ಟು ಒಂದು ಚೀಟಿಯಲ್ಲಿ ಬರೆದು ಬಿಟ್ಟಿದ್ದೀನಿ, ಅದನ್ನ ಇಡ್ತೀನಿ, ಅದನ್ನ ಓದ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ತಾ ಹೋಗುವ. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಒಂದ್ಸಾರಿ ಓದಿ ಪ್ರಾಬ್ಲಮ್ ನ ನೀವು. ಪ್ರಾಬ್ಲಮ್ ಏನಿದೆ, ಏನ್ ಮಾಡ್ಬೇಕು, ಏನ್ ಕೊಟ್ಟಿದ್ದಾರೆ, ಸೊ ಇದನ್ನ ಕರೆಕ್ಟ್ ಆಗಿ ಓದ್ಬೇಕು. ಅಜಯ್ ಮೈಕ್ ಆನ್ ಮಾಡು.
ಅಜಯ್, ನಯನ ಮೈಕ್ ಆನ್ ಮಾಡಮ್ಮ. ನಯನ, ಹಿತೇಶ್ ನೀನೆ ಮೈಕ್ ಆನ್ ಮಾಡ, 1 ನಿಮಿಷ. ಇಲ್ಲಿ ನನಗೆ ಇವಾಗ ಅಲ್ಲ ಬರ್ದು ಹಾಕಿರೋದು ಕಾಣಿಸ್ತಿದ್ಯಾ? ಹಾ, ಓಕೆ 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 ಓಕೆ. ಮೈಕ್ ಆಫ್ ಮಾಡಪ್ಪ. ಓಕೆ, ಪ್ರಾಬ್ಲಮ್ ಈ ತರ. ಫಸ್ಟ್ ಪ್ರಾಬ್ಲಮ್, monochromatic light of frequency 6.0 into 10 power 14 hertz is produced by a laser. The power emitted is 2.0 into 10 power minus 3 watt. What is the energy of the photon in the light beam? So second one, how many photons are emitted per source by the per second by the source? So this is the problem. Okay, ಸೊ ಇಲ್ಲಿ ನಿಮ್ಗೆ ಕೊಟ್ಟಿರೋದನ್ನ ಕ್ಲಿಯರ್ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ವಾ. ಮಾನೋಕ್ರೊಮ್ಯಾಟಿಕ್ ಲೈಟ್, ಮಾನೋಕ್ರೊಮ್ಯಾಟಿಕ್ ಅಂದ್ರೆ ದ ಲೈಟ್ ಹ್ಯಾವಿಂಗ್ ಸಿಂಗಲ್ ವೇವ್ ಲೆಂತ್ ಅಂತ ಅಷ್ಟೇ. ಮಾನೋ ಅಂದ್ರೆ 1 ಅಂತ. ಸೊ ಮಾನೋಕ್ರೊಮ್ಯಾಟಿಕ್ ಲೈಟ್ ಆಫ್ ಫ್ರೀಕ್ವೆನ್ಸಿ ಆಗಿದ್ರೆ ಒಂದು ಲೈಟ್ ಬೀಳ್ತಾ ಇದೆ, ಆಗಿದ್ರೆ ದೇರ್ ಇಸ್ ಎ ಮಾನೋಕ್ರೊಮ್ಯಾಟಿಕ್ ಲೈಟ್, ಒಂದು ಲೈಟ್ ಬರ್ತಿದೆ, ದಟ್ ಹ್ಯಾವಿಂಗ್ ಸಿಂಗಲ್ ವೇವ್ ಲೆಂತ್ ಲ್ಯಾಂಬ್ಡಾ. ಓಕೆ, ಸೊ ದೇರ್ ಫಾರ್ ಮಾನೋಕ್ರೊಮ್ಯಾಟಿಕ್ ಲೈಟ್ ಆಫ್ ಫ್ರೀಕ್ವೆನ್ಸಿ ಆಗಿದ್ರೆ ಬರ್ತಿರುವಂತ ರೇಡಿಯೇಷನ್ಸ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ನ್ಯೂ. ಓಕೆ, ನ್ಯೂ ಎಷ್ಟು ಹೇಳಿದ್ದಾರೆ ಅಂದ್ರೆ 6.0 into 10 power 14 hertz. So that is the frequency of the incident beam of light, nothing but photon ಅಂತ ಹೇಳ್ತೀವಲ್ಲ ನಾವು. ಸೊ ಅದದ್ದು ಎನರ್ಜಿ ಕೊಟ್ಟಿದ್ದಾರೆ, ಅಂದ್ರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಈಸ್ ಪ್ರೊಡ್ಯೂಸ್ ಬೈ ಎ ಲೇಸರ್. ಹಾಗಾದ್ರೆ ಈ ಸೋರ್ಸ್ ಎಲ್ಲಿಂದ ಬರ್ತಿದೆ ಅಂದ್ರೆ ಲೇಸರ್ ಸೋರ್ಸ್ ಇಂದ ಬರ್ತಿದೆ. ಸೋರ್ಸ್ ಯಾವ್ದಪ್ಪ ಅಂದ್ರೆ ಲೇಸರ್ ಆಗಿರುತ್ತೆ. ದ ಪವರ್ ಎಮಿಟೆಡ್ ಈಸ್, ಹಾಗಾದ್ರೆ ಈ ಲೇಸರ್ ಇಂದ ಎಷ್ಟು ಪವರ್ ಎಮಿಷನ್ ಆಗ್ತಿದೆ ಅಂತ ಹೇಳಿದ್ದಾರೆ ಅಂದ್ರೆ 2.0 into 10 power minus 3 ವ್ಯಾಟ್. ಇಷ್ಟು ಪವರ್ ಎಮಿಷನ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಿಂಗಲ್ ಫೋಟಾನ್ ಬರ್ತಿದೆ, ಸಿಂಗಲ್ ಫೋಟಾನ್ ನ ಪವರ್ ಕೊಟ್ಟಿದ್ದಾರೆ. ಮಾನೋಕ್ರೊಮ್ಯಾಟಿಕ್ ಅಂತ ಹೇಳಿದ್ರೆ ಅಲ್ಲಿ ಸಿಂಗಲ್ ಅಂತಾನೆ, ಸಿಂಗಲ್ ಫೋಟಾನ್ಗೆ ಎಷ್ಟು ಪವರ್ ಎಮಿಷನ್ ಆಗ್ತಿದೆ ಅನ್ನೋದನ್ನ ಕೊಟ್ಟಿದ್ದಾರೆ, ಮತ್ತೆ ಆ ಫೋಟಾನ್ ನ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಎನರ್ಜಿ ಆಫ್ ದ ಫೋಟಾನ್ ಇನ್ ದ ಬೀಮ್? ಹಾಗಾದ್ರೆ ಇದರದು ಎನರ್ಜಿನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಎನರ್ಜಿ ಆಫ್ ದ ಫೋಟಾನ್ ಎಷ್ಟು? ಈಸ್ ಈಕ್ವಲ್ಸ್ ಟು ಎಚ್ ನ್ಯೂ. ಸೊ ದೆನ್ ಹೌ ಮೆನಿ ಫೋಟಾನ್ಸ್ ಆರ್ ಎಮಿಟೆಡ್ ಪರ್ ಸೆಕೆಂಡ್ ಬೈ ದ ಸೋರ್ಸ್? ಹಾಗಾದ್ರೆ ಈ ಸೋರ್ಸ್ ಇಂದ 1 ಸೆಕೆಂಡ್ಗೆ ಎಷ್ಟು ನಂಬರ್ ಆಫ್ ಫೋಟಾನ್ಸ್ ಎಮಿಷನ್ ಆಗ್ತಿದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಇದಿಷ್ಟು ಕೂಡ ಪ್ರಾಬ್ಲಮ್ಸ್ ನ ಅಂಡರ್ಸ್ಟ್ಯಾಂಡಿಂಗ್ ಹೇಳಿದ್ದೆ. ಸೊ ಇವಾಗ ಏನ್ ಮಾಡ್ಬೇಕು, ಇದಿಷ್ಟು ಗೊತ್ತಾದ್ಮೇಲೆ, ಪ್ರಾಬ್ಲಮ್ ಅರ್ಥ ಆದ್ಮೇಲೆ ಗಿವನ್ ಏನೇನ್ ಕೊಟ್ಟಿದ್ದಾರೆ ಲಿಸ್ಟ್ ಮಾಡ್ತೀನಿ. ಗಿವನ್ ಏನ್ ಕೊಟ್ಟಿದ್ದಾರೆ? ಫ್ರೀಕ್ವೆನ್ಸಿ ಆಫ್ ದ ಫೋಟಾನ್, ಇನ್ಸಿಡೆಂಟ್ ಫೋಟಾನ್ ನ್ಯೂ ಇಸ್ ಈಕ್ವಲ್ಸ್ ಟು 6.0 into 10 power 14 hertz. ಓಕೆ, ಸೊ ದೆನ್ ಪವರ್ ಆಫ್ ಎಮಿಷನ್ ಕೊಟ್ಟಿದ್ದಾರೆ 2.0 into 10 power minus 3 watt. So number A, what is the energy of the photon? E, how much? Number B, how many photons? This is number of how many photons are emitted per second. Number of photons na calculations. ಸೊ ಹಾಗಿದ್ರೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ? ಫಸ್ಟ್ ನಂಬರ್ ಏನ ಸಾಲ್ವ್ ಮಾಡುವ. ನ್ಯೂ ಕೊಟ್ಟಿದ್ದಾರೆ, ಎನರ್ಜಿನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಎನರ್ಜಿ ಆಫ್ ದ ಫೋಟಾನ್ಗೆ ನಾನು ಆಲ್ರೆಡಿ ಫಾರ್ಮುಲಾ ಹೇಳಿದೆ. ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಈಸ್ ಈಕ್ವಲ್ಸ್ ಟು ಎಚ್ ಇಂಟು ನ್ಯೂ. ಸೊ ದೆನ್ ಇ ಈಸ್ ಈಕ್ವಲ್ಸ್ ಟು ಎಚ್ ನಥಿಂಗ್ ಬಟ್ ಎಷ್ಟು ವ್ಯಾಲ್ಯೂ? 6.63 into 10 power minus 34. This is energy into
ಫ್ರೀಕ್ವೆನ್ಸಿ ಅಂದ್ರೆ ಅವರೇ ಕೊಟ್ಟಿದ್ದಾರೆ ಎಷ್ಟು 6.0 ಇಂಟು 10^14. ಸೊ ದೆನ್ ಇ ಸಿ ಈಕ್ವಲ್ಸ್ ಸೊ ಫಸ್ಟ್ ಇದರಲ್ಲಿ ಪವರ್ ನ ಸಿಂಪ್ಲಿಫೈ ಮಾಡಬೇಕು. -34 ಇದೆ, ಇಲ್ಲಿ +14 ಇದೆ, ಎಷ್ಟಾಗುತ್ತೆ? ಸೊ ಇಂಟು ಪವರ್ -20 ಆಗುತ್ತೆ, ಹೌದಲ್ಲ? 34 ಅಲ್ಲಿ 14 ಹೋದ್ರೆ -20 ಉಳ್ಕೊಳ್ತು. ಸೊ ಹಾಗಿದ್ರೆ ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಹೇಳಿ. 6.63 ಇಂಟು 6.0 ಬೇಗ ಹೇಳ್ಬೇಕು. ಓಕೆ, 39.78. okay, so this is the value 39.78 into 10^-20. so that is SI unit is joule. Okay, so this is the first one. Next, number B. How many photons are emitted per second by the source ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮ್ಗೆ ಕೊಟ್ಟಿರುವಂತದ್ದೇನೋ ಪವರ್ ಎಮಿಟೆಡ್ ಬೈ ದ ಫೋಟಾನ್. ಹಾಗಾದ್ರೆ ಸಿಂಗಲ್ ಫೋಟಾನ್ ಇಂದ ಎಷ್ಟು ಪವರ್ ಎಮಿಷನ್ ಆಗಿದೆ ಅಂತ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಬರೀತೀನಿ ನೋಡಿ, ಹಾಗೆ ಅರ್ಥ ಮಾಡ್ಕೊಳ್ಳಿ. ಪವರ್ ಎಮಿಟೆಡ್ ಬೈ ಒನ್ ಫೋಟಾನ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ಈಸ್ ಎಷ್ಟು ಹೇಳಿದ್ದಾರೆ? ಸೊ ದಟ್ ಈಸ್ ಇ ಅಂತ ಹೇಳ್ತೀನಿ. ಎನರ್ಜಿ ಎಷ್ಟಿದೆಯೋ ಅಷ್ಟೇ ಪವರ್ ಎಮಿಷನ್ ಆಗ್ತಿದೆ 1 ಸೆಕೆಂಡ್ ಅಂತ. ಇದು ಹೇಗ್ ಬರ್ಕಂಡ್ರಿ ಅಂದ್ರೆ, ಇಲ್ಲಿ ನೋಡಿ, ನಾವು ಫಸ್ಟ್ PUC ಓದಿದೀವಿ. ಸೊ ಪವರ್ ನಥಿಂಗ್ ಬಟ್ ಎನರ್ಜಿ ಬೈ ಟೈಮ್, ಹೌದಲ್ಲ? ಫಸ್ಟ್ PUC ನಲ್ಲಿ ಓದಿಸಿದ್ವಿ ವರ್ಕ್ ಎನರ್ಜಿ ಪವರ್ ಅಲ್ಲಿ. ಪವರ್ ಅಂದ್ರೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂದ್ರೆ ಎನರ್ಜಿ. 1 ಸೆಕೆಂಡ್ಗೆ T=1 ಸೆಕೆಂಡ್ಗೆ ಅವ್ರು ಹೇಳಿರೋದ್ರಿಂದ ಪರ್ ಸೆಕೆಂಡ್ ಅಂತ. ಸೊ ಹಾಗಾದ್ರೆ ಏನಾಗುತ್ತೆ? ಪವರ್ ನಥಿಂಗ್ ಬಟ್ ಎನರ್ಜಿ ಆಗುತ್ತೆ. ಅದಕ್ಕೋಸ್ಕರ ಬರ್ದಿದ್ದೀನಿ ಪವರ್ ಎಮಿಟೆಡ್ ಬೈ 1 ಫೋಟಾನ್ ಇನ್ 1 ಸೆಕೆಂಡ್. 1 ಸೆಕೆಂಡ್ಗೆ ಇ ಅಂತ ಆಯ್ತು. ಅರ್ಥ ಆಯ್ತಾ ಇದು? ಸೊ ಏನ್ ಹಿಂಗ್ ಬರದೆ ಇದು ಇ ಅಂದ್ರೆ ಪವರ್ ನ ಎನರ್ಜಿ ಅಂತ ಹೇಗ್ ಬರದೆ ಅಂದ್ರೆ, ಸೊ ದಿಸ್ ಇಸ್ ದ ಫಾರ್ಮುಲಾ E/T, where T=1 second, then power is equals to E. ಸೊ ನಾವು ಇದು ಸಿಂಪ್ಲಿಫೈ. ನೆಕ್ಸ್ಟ್ ಕಾನ್ಸೆಪ್ಟ್, ಅಗರ್ ಒಂದು ಫೋಟಾನ್ ಇಂದ ಇಷ್ಟ ಆದ್ರೆ, ಸಪೋಸ್ n ನಂಬರ್ ಆಫ್ ಫೋಟಾನ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ದೇರ್ ಫಾರ್ ಪವರ್ ಎಮಿಟೆಡ್ ಬೈ n ಫೋಟಾನ್ಸ್, n ನಂಬರ್ ಆಫ್ ಫೋಟಾನ್ಸ್ ಇದೆ ಅಂತ ಅನ್ಕೊಳ್ಳುವ. n ಫೋಟಾನ್ಸ್ ಇನ್ 1 ಸೆಕೆಂಡ್ ಈಸ್, ಹಾಗಾದ್ರೆ ಒಂದು ಫೋಟಾನ್ಗೆ ಇ ಆದ್ರೆ n ಫೋಟಾನ್ ಏನಾಗುತ್ತೆ? n ಇಂಟು ಇ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಇಂಟು ಈಚ್ ಎನರ್ಜಿ. ಗೊತ್ತಾಯ್ತಾ ಇದು ರಿಲೇಷನ್ಸ್? n ಫೋಟಾನ್ಗೆ n ಇಂಟು ಆಗುತ್ತೆ, 1 ಫೋಟಾನ್ಗೆ ಇ ಆಗುತ್ತೆ. ಸೊ ಈಗ ಹೇಗ್ ಬಂತು ಅಂತ ಈ ಫಾರ್ಮುಲಾನ ಹೇಳಿದೆ. ಹಾಗಿದ್ರೆ ದೇರ್ ಫಾರ್ ಪವರ್ ಇಸ್ ಈಕ್ವಲ್ಸ್ ಟು n ಇಂಟು ಇ ಆಯ್ತು ಇದ್ರ ಪ್ರಕಾರ. ಹಾಗಿದ್ರೆ ನನಗೆ ಬೇಕಾಗಿರೋದು n, ದಟ್ಸ್ ಈಕ್ವಲ್ಸ್ ಟು P/E ಆಗುತ್ತೆ. ಪವರ್ ಅವರೇ ಕೊಟ್ಟಿದ್ದಾರೆ, ಹೌದಲ್ಲ? ಎಷ್ಟು ಹೇಳಿದ್ದಾರೆ ಪವರು? ಸೊ ದಟ್ ಈಸ್ 2.0 ಇಂಟು 10^-3. ಎನರ್ಜಿ ಎಷ್ಟು ಬಂದಿದೆ ನಮ್ಗೆ? 39.78 ಇಂಟು 10^-20. ಸೊ ದೆನ್ ನಂಬರ್ ಆಫ್ ಫೋಟಾನ್ಸ್ ಎಷ್ಟಾಗುತ್ತೆ ನೋಡಿ, ಇಂಟು 10^-20 ಮೇಲ್ಗಡೆ ಹೋದ್ರೆ +20 ಆಗುತ್ತೆ. +20 ಅಲ್ಲಿ -3 ಹೋದ್ರೆ ಎಷ್ಟಾಗುತ್ತೆ? +17 ಆಗುತ್ತೆ. ಇವಾಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ. 2.0 ಡಿವೈಡೆಡ್ ಬೈ 39.78 ಅಂದ್ರೆ ಎಷ್ಟು? 0.0502. So this number of photons are emitted in 1 second. Okay, so this is the first problem. So ಅರ್ಥ ಆಯ್ತು ಅನ್ಕೊಳ್ತೀನಿ ಈ ಪ್ರಾಬ್ಲಮ್. ಸೊ ಎನರ್ಜಿ ಆಫ್ ದ ಫೋಟಾನ್ ಅಂದ್ರೆ h ನ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ. ಸೆಕೆಂಡ್ ಒನ್, ಪವರ್ ಎಮಿಟೆಡ್ ಬೈ ದ ಫೋಟಾನ್ ಇನ್ 1 ಸೆಕೆಂಡ್ ನಮ್ಗೆ ಇ ಅಂತ ಆಗುತ್ತೆ, ಅಕಾರ್ಡಿಂಗ್ ಟು ದ ರಿಲೇಷನ್ ಪವರ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೈಮ್. ಇದನ್ನ ನೋಟ್ಸ್ ಅಲ್ಲಿ ಬರ್ಸಿರಲ್ಲ ಇವೆಲ್ಲಾನು ಕೂಡ, ಇವೆಲ್ಲ ನೀವು ಮಾರ್ಕ್ ಮಾಡ್ಕೊಳ್ಬೇಕು ಹೆಂಗ್ ಬರುತ್ತೆ ಅಂತ. ಸೊ ಇವತ್ತೇನೆ ನೋಟ್ಸ್ ನ ಬರ್ಕೊಬಿಟ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಸೊ ದೇರ್ ಫಾರ್ 1 ಸೆಕೆಂಡ್ ಪವರ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಅದನ್ನ ಬರದೆ. 1 ಫೋಟಾನ್ಗೆ ಎನರ್ಜಿ ಆದ್ರೆ n ಫೋಟಾನ್ಸ್ಗೆ n ಇಂಟು ಇ ಆಗುತ್ತೆ. ದಟ್ ಈಸ್ P is equals to Ne. So then we simplify this one, we get number of photons. ಓಕೆ, ಸೊ ಜಸ್ಟ್ ನೋಡ್ಕೊಳ್ಳಿ. ಏನಾದ್ರೂ ನಾನು ಮಾರ್ಕ್ ಮಾಡಿದ್ದೀನಿ ರಿಮಾರ್ಕ್ಸ್, ಅವನ್ನ ಹಾಗೆ ನೋಟ್ ಮಾಡಿರಿ. ನನ್ನ ನೋಟ್ಸ್ ನ ಕಳಿಸ್ತೀನಿ ಇಮಿಡಿಯೇಟ್ ಕ್ಲಾಸ್ ಮುಗಿದ್ಮೇಲೆ. ಸೊ ಇನ್ನೊಂದ್ಸರಿ ನೀವು ಕೂತ್ಕೊಂಡು ಬರೆದ್ರೆ ಆಯ್ತು.
ಓಕೆ, ಅರ್ಥ ಆಗಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಹೀಗಿದೆ. ಸ್ವಲ್ಪ ಲೈಟ್ ಬೀಳ್ಬೋದು, ಲೈಟ್ ಎಫೆಕ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಂಡೋಸ್ ಇರೋದ್ರಿಂದ ಸನ್ ಲೈಟ್ ಆಗಿ ಡೈರೆಕ್ಟ್ ಬೀಳುತ್ತೆ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಹೀಗಿದೆ. The work function of cesium is 2.14 electron volt. So find number A, threshold frequency for the cesium. ಹಾಗಾದ್ರೆ cesium metal ಗೆ threshold frequency ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಂಬರ್ ಬಿ, the wavelength of incident light if the to 0 by stopping potential of 0.6 volt. ಅಂದ್ರೆ ವೇವ್ ಲೆಂತ್ ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ನಮ್ಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಾಗೆ. ಸೊ ದೇರ್ ಇಸ್ ಎ ಮೆಟಲ್, ಒಂದು ಮೆಟಲ್ ಇದೆ. ಅದು ಯಾವ ಮೆಟಲ್ ಅಂತ ಹೇಳಿದರೆ ಸೀಸಿಯಂ ಮೆಟಲ್. ಸೀಸಿಯಂ ಮೆಟಲ್ ವರ್ಕ್ ಫಂಕ್ಷನ್ ಕೊಟ್ಟಿದ್ದಾರೆ ಪೈ ನಾಟ್. ದಿಸ್ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಫಾರ್ ದ ಸೀಸಿಯಂ. ಸೊ ಟು ಇಜೆಕ್ಟ್ ದ ಎಲೆಕ್ಟ್ರಾನ್ ಫ್ರಮ್ ದ ಸೀಸಿಯಂ ಮೆಟಲ್ ಸರ್ಫೇಸ್. ಇಲ್ಲಿಂದ ಒಳಗಡೆ ಎಲೆಕ್ಟ್ರಾನ್ ನ ಇಜೆಕ್ಟ್ ಮಾಡಿಸ್ಬೇಕಾದ್ರೆ ಎಷ್ಟು ಎನರ್ಜಿನ ರಿಕ್ವೈರ್ ಮಾಡುತ್ತೆ ಅಂದ್ರೆ 2.14 ಎಲೆಕ್ಟ್ರಾನ್ ವೋಲ್ಟ್ ವರ್ಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಹಾಗಿದ್ರೆ ನಂಬರ್ ಎ, ಕ್ಯಾಲ್ಕುಲೇಟ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಂಬರ್ ಬಿ. ಹಾಗಿದ್ರೆ ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್. ಹಾಗಾದ್ರೆ ಬೀಳ್ತಿರುವಂತಹ ವೇವ್ ಲೆಂತ್ ಲ್ಯಾಂಬ್ಡಾ ಇದೆ ಅಂದ್ರೆ ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡಿ. ಸೊ ಯಾವಾಗ ಅಂದ್ರೆ ಕಂಡೀಷನ್ ಕೊಟ್ಟಿದ್ದಾರೆ, ಫೋಟೋ ಕರೆಂಟ್ ಇಸ್ ಬ್ರಾಟ್ ಟು 0 ವೆನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ 0.6 ವೋಲ್ಟ್. ಸೊ ವಿ ನಾಟ್ ಸ್ಟಾಪಿಂಗ್ ಪೊಟೆನ್ಶಿಯಲ್ 0.6 ವೋಲ್ಟ್ ಆದಾಗ ಲ್ಯಾಂಬ್ಡಾನ ಕ್ಯಾಲ್ಕುಲೇಷನ್ಸ್ ಮಾಡಿ, ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್ ನ ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಇದಿಷ್ಟು ಕೂಡ ಪ್ರಾಬ್ಲಮ್ಸ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೇಳಿದೆ. ಸೊ ಇವಾಗ ಲಿಸ್ಟ್ ಮಾಡುವ ಗಿವನ್ ಏನೇನ್ ಕೊಟ್ಟಿದ್ದಾರೆ ಅಂತ. ಸೊ ಫಸ್ಟ್ ಗಿವನ್. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಹಾಗಾದ್ರೆ, ವರ್ಕ್ ಫಂಕ್ಷನ್ ಆಫ್ ದ ಸೀಸಿಯಂ ಪೈ ನಾಟ್ ಕೊಟ್ಟಿದ್ದಾರೆ. ಪೈ ನಾಟ್ ನಥಿಂಗ್ ಬಟ್ ಎಷ್ಟಿದೆ, 2.14 electron volt. This is the work function. So work function nothing but energy. Energy SI unit to joule. ಹಾಗಾದ್ರೆ ಇಲ್ಲಿ ನೋಡಿ ಎಲೆಕ್ಟ್ರಾನ್ ವೋಲ್ಟ್ ನಾನು ಜೌಲ್ ಗೆ ಕನ್ವರ್ಟ್ ಮಾಡಬೇಕು. ಆಲ್ರೆಡಿ ರಿಲೇಷನ್ ಹೇಳಿದೆ, 1 electron volt is equals to 1.6 into 10 power minus 19 joule. ಹಾಗಾದ್ರೆ ಇಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ವ್ಯಾಲ್ಯೂ ಇಸ್ ಕನ್ವರ್ಟೆಡ್ ಇಂಟು ಜೌಲ್. ಹಾಗಾದ್ರೆ ಪೈ ನಾಟ್ ಇಸ್ ಈಕ್ವಲ್ಸ್ ಟು 2.14 ಇಂಟು 1.6 ಇಂಟು 10 ಪವರ್ ಮೈನಸ್ 19 ಜೌಲ್ಸ್ ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡೋದು ಬೇಡ, ಕೊನೆಯಲ್ಲೇ ಒಂದೇ ಸರಿ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡೋದ್ರ ಸಿಂಪ್ಲಿಫೈ ಮಾಡುವ. ಒಟ್ಟಾರೆ ಈ ಎಲೆಕ್ಟ್ರಾನ್ ಜೌಲ್ಗೆ ಕನ್ವರ್ಟ್ ಆಯ್ತು. ಏನಕ್ಕೆ ಈಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೀನಿ ಹೇಳಿ, ಇದು SI ಯೂನಿಟ್ ಅಲ್ಲಿ ಇರ್ಬೇಕು. ಇದು EV ಅನ್ನೋದು SI ಯೂನಿಟ್ ಅಲ್ಲ ಎನರ್ಜಿಗೆ, ಜೌಲ್ ಅನ್ನೋದು SI ಯೂನಿಟ್ ಅದಕ್ಕೆ. ನೆಕ್ಸ್ಟ್ ಆಗಿದ್ರೆ ನಂಬರ್ ಎ, ಏನ್ ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಹೇಳಿದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಬಿ ಇನ್ನೇನ್ ಹೇಳಿದ್ರೆ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಫೋಟಾನ್ ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸ್ಟಾಪಿಂಗ್ ಪೊಟೆನ್ಶಿಯಲ್ ವಿ ನಾಟ್ ಕೊಟ್ಟಿದ್ದಾರೆ. ವಿ ನಾಟ್ ಇಸ್ ಟು 0.6 ವೋಲ್ಟ್, 0.60 ನಥಿಂಗ್ ಬಟ್ 0.6 ವೋಲ್ಟ್. ಓಕೆ, ಸೊ ಹಾಗಿದ್ರೆ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ವರ್ಕ್ ಫಂಕ್ಷನ್, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಪೈ ನಾಟ್ ಕೊಟ್ಟಿದ್ದಾರೆ, ನ್ಯೂ ನಾಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಟ್ ನಂಬರ್ ಎ ವರ್ಕ್ ಫಂಕ್ಷನ್ ಗೆ ಫಾರ್ಮುಲಾ, ವರ್ಕ್ ಫಂಕ್ಷನ್ ಏನು, ಪೈ ನಾಟ್ ದಟ್ಸ್ ಈಕ್ವಲ್ಸ್ ಟು H ಇಂಟು ನ್ಯೂ ನಾಟ್. ಎನರ್ಜಿಗೆ ಎನರ್ಜಿ ಆಫ್ ಫೋಟಾನ್ H ನ್ಯೂ ಬರೀತೀರಾ, ವರ್ಕ್ ಫಂಕ್ಷನ್ ಗೆ H ನ್ಯೂ ನಾಟ್. ವರ್ಕ್ ಫಂಕ್ಷನ್ ನಥಿಂಗ್ ಬಟ್ ಆಲ್ಸೋ ಎನರ್ಜಿ. ಸೊ ಬಟ್ ಮಿನಿಮಮ್ ಕಂಡೀಷನ್ಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರಬೇಕು ಅಷ್ಟೇ. ಸೊ ಹಾಗಿದ್ರೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿರೋದು ನ್ಯೂ ನಾಟ್. ದೇರ್ ಫಾರ್ ನ್ಯೂ ನಾಟ್ ಉಳಿಸ್ಕೊಳ್ತೀನಿ, ಏನಾಗುತ್ತೆ ವರ್ಕ್ ಫಂಕ್ಷನ್ ಡಿವೈಡೆಡ್ ಬೈ H. ದೇರ್ ಫಾರ್ ನ್ಯೂ ನಾಟ್ ಇಸ್ ಈಕ್ವಲ್ಸ್ ಟು ಪೈ ನಾಟ್ ಅಂದ್ರೆ ಎಷ್ಟು ವ್ಯಾಲ್ಯೂ ಕೊಟ್ಟಿದಾರ,
ಕೊಟ್ಟಿದ್ದಾರೆ 2.14 EV. ಅದನ್ನ ಜೌಲ್ಗೆ ಕನ್ವರ್ಟ್ ಮಾಡ್ಕೊಂಡಿರೋದನ್ನ ನಾವು ಅಪ್ಲೈ ಮಾಡಬೇಕು. SI ಯೂನಿಟ್ ಅಲ್ಲಿ ಇರೋದು 2.14 into 1.6 into 10 power minus 19 divided by H ಅಂದ್ರೆ ವ್ಯಾಲ್ಯೂ ಗೊತ್ತಿದೆಯಲ್ಲ, 6.63 into 10 power minus 34. Therefore nu naught is equals to, ಇಲ್ಲಿ ನೋಡಿ ಇವಾಗ ಫಸ್ಟ್ ಪವರ್ ನ ಸಿಂಪ್ಲಿಫೈ ಮಾಡ್ಕೊಬಿಡಿ, ಯಾವುದೇ ಪ್ರಾಬ್ಲಮ್ ಆಗ್ಲಿ ಫಸ್ಟ್ ಪವರ್ ನ ಸಿಂಪ್ಲಿಫೈ ಮಾಡಿ ಇಟ್ಬಿಡ್ಬೇಕು. -34 ಇದೆ, ಮೇಲ್ಗಡೆ ಹೋದ್ರೆ +34 ಆಗುತ್ತೆ. +34 ಅಲ್ಲಿ 19 ಹೋದ್ರೆ ಎಷ್ಟು ಅಂದ್ರೆ ಇದು +34, ಇದು -19. +34 ಅಲ್ಲಿ 19 ಹೋದ್ರೆ ಎಷ್ಟಾಗುತ್ತೆ? 10 ಪವರ್ ಮೈನಸ್ ಪ್ಲಸ್ ಎಷ್ಟಾಗುತ್ತೆ ಹೇಳಿ? 34 ಅಲ್ಲಿ 19 ಹೋದ್ರೆ 15 ಆಗತ್ತಾ? +15. ಓಕೆ, ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಹೇಳ್ತೀರಾ? 2.14 into 1.6 ಒಂದ್ ಕಡೆ ಮಲ್ಟಿಪ್ಲೈ ಮಾಡಿ, ಆಫ್ಟರ್ ದಟ್ ಇದನ್ನ ಡಿವೈಡ್ ಮಾಡಿ. ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬೇಡಿ, ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡ್ ಮಾಡಿ. ಎಷ್ಟಾಗತ್ತೆ? 0.516 into 10 power 50 ಹರ್ಡ್ಸ್. ಯೂನಿಟ್ ನ ಇಡಬೇಕು, ಹರ್ಡ್ಸ್ ಆಯ್ತು. ಹಾಗಿದ್ರೆ ವರ್ಕ್ ಫಂಕ್ಷನ್ ಆಯ್ತು. ನಂಬರ್ ಎ ಸಾಲ್ವ್ ಆಯ್ತು. ಗೊತ್ತಾಯ್ತಾ ಇದು ಹೇಗೆ ಅಂತ? H nu naught. ನೆಕ್ಸ್ಟ್ ನಂಬರ್ ಬಿ ನ ಕ್ಯಾಲ್ಕುಲೇಷನ್ಸ್ ಮಾಡಿ. ನಂಬರ್ ಬಿ, ಹಾಗಾದ್ರೆ ನಂಬರ್ ಬಿ ಗೆ ನಮ್ಗೆ ಏನೇನ್ ಕೊಟ್ಟಿದ್ದಾರೆ ನೋಡಿ. V0 ಕೊಟ್ಟಿದ್ದಾರೆ, ಹೌದಲ್ಲ? V0 ಕೊಟ್ಟಿದ್ದಾರೆ 0.6 ವೋಲ್ಟ್. ಹಾಗಾದ್ರೆ ಲ್ಯಾಂಬ್ಡಾನ ಫೈಂಡ್ ಔಟ್ ಮಾಡ್ಬೇಕು. ಹೇಗ್ ಫೈಂಡ್ ಔಟ್ ಮಾಡಕ್ ಸಾಧ್ಯ? ಯೋಚನೆ ಮಾಡ್ತೀರಾ? V0 ಗೆ ಮತ್ತೆ ಲ್ಯಾಂಬ್ಡಾಗೆ ಇರುವಂತ ರಿಲೇಷನ್ಸ್ ನೋಡಿ. ಇದನ್ನ ಹೇಗ್ ಸಾಲ್ವ್ ಮಾಡೋದಂದ್ರೆ, ಸೊ ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ಫಸ್ಟ್ ಇಂದನೇ ಬರ್ತೀನಿ. ಸೊ ಏನಾಗುತ್ತೆ? ಟೋಟಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು π0 ಪ್ಲಸ್ ಕೆ ಆಗುತ್ತೆ, ಹೌದಲ್ಲ? ನಮ್ಗೆ ಬೇಕಾಗಿರೋದು ಲ್ಯಾಂಬ್ಡಾ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ಈ ತರ ರಿಅರೇಂಜ್ ಮಾಡ್ತೀನಿ ನೋಡಿ ಇದನ್ನ. H ನ್ಯೂ ಇ ಅಂದ್ರೆ H ನ್ಯೂ ದಟ್ಸ್ ಈಕ್ವಲ್ಸ್ ಟು π0 ಅಂದ್ರೆ H ನ್ಯೂ ನಾಟ್. ಓಕೆ, ಸೊ ನ್ಯೂ ನಾಟ್ ಕೊಟ್ಟಿರೋದ್ರಿಂದ ಪ್ಲಸ್ ಕೆ. ಕೆ ಅಂದ್ರೆ ಏನಂತ ಮಾಡ್ತೀರಿ? ಇಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಬರ್ಕೊಳ್ಳಿ ಅಂದ್ರೆ ಇ ಇಂಟು V0. ಕೈನೆಟಿಕ್ ಎನರ್ಜಿಗೆ ಇನ್ ಟರ್ಮ್ಸ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಲ್ಲಿ ಇ ಇಂಟು V0 ಆಗುತ್ತೆ. ಓಕೆ, ಸೊ ಹಾಗಾದ್ರೆ ನಾವು ರಿಅರೇಂಜ್ ಮಾಡುವ. ನಮ್ಗೆ ಲ್ಯಾಂಬ್ಡಾ ಬೇಕು, ಹಾಗಾದ್ರೆ ಇದನ್ನ H ನ್ಯೂ ಇಸ್ ಈಕ್ವಲ್ಸ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಬರ್ಕೊಳ್ತೀನಿ. ಗೊತ್ತಾಗ್ತಿದ್ಯಾ? H ನ್ಯೂ ಅಂದ್ರೆ ಸಿ ಬೈ ಲ್ಯಾಂಬ್ಡಾ, ನ್ಯೂ ಅಂದ್ರೆ ಸಿ ಬೈ ಲ್ಯಾಂಬ್ಡಾ. ಅದಕ್ಕೆ ಸಬ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ದಟ್ಸ್ ಈಕ್ವಲ್ಸ್ ಟು, ಇನ್ನು ಉಳಿದಿದ್ದಾಗಿರ್ಲಿ H ನ್ಯೂ ನಾಟ್ ಪ್ಲಸ್ ಇ V0 ಆಯ್ತು. ನೆಕ್ಸ್ಟ್ ನನಗೆ ಲ್ಯಾಂಬ್ಡಾ ಬೇಕು, ಲ್ಯಾಂಬ್ಡಾನ ಈ ಕಡೆ ತಗೊಳ್ತೀನಿ, ಇನ್ನು ಉಳಿದಿದ್ದೆಲ್ಲ ಈ ಕಡೆ ಕಳಿಸ್ತೀನಿ ನೋಡಿ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು HC ಡಿವೈಡೆಡ್ ಬೈ H ನ್ಯೂ ನಾಟ್ ಪ್ಲಸ್ ಇ V0 ಆಯ್ತು. ಫಾರ್ಮುಲಾ ರಿಅರೇಂಜ್ ಮಾಡ್ತಿರೋದು ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಲ್ಯಾಂಬ್ಡಾ ಬೇಕು, ಲ್ಯಾಂಬ್ಡಾನ ಈ ಕಡೆ ತಗೊಂಡೆ, ಇದನ್ನ ಈ ಕಡೆ ಕಳಿಸಿದೀನಿ. HC ಬೈ H ನ್ಯೂ ನಾಟ್ ಪ್ಲಸ್ V0. therefore lambda is equals to, अगर H ಅಂದ್ರೆ ವ್ಯಾಲ್ಯೂ 6.63 into 10 power minus 34, that is value of H. C ಅಂದ್ರೆ velocity of light is to 3 into 10 power 8 divided by H ಅಂದ್ರೆ ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು? H ಅಂದ್ರೆ ವ್ಯಾಲ್ಯೂ ಎಷ್ಟು? 6.63 into 10 power minus 34. ನ್ಯೂ ನಾಟ್ ಅಂದ್ರೆ ವ್ಯಾಲ್ಯೂ ಗೊತ್ತಿದೆ ಎಷ್ಟು? ಇಲ್ಲಿ ಬಂದಿದೆಯಲ್ಲ ನಮ್ಗೆ. ಸೊ ಎಷ್ಟು? 0.516 into 10 power 15 ಆಯ್ತಲ್ಲ? ಸೊ ನೆಕ್ಸ್ಟ್ ಪ್ಲಸ್ ಅದಕ್ಕೆ ಯಾವ್ದನ್ನ ಮಲ್ಟಿಪ್ಲೈ ಮಾಡಿ, ಇ ಅಂದ್ರೆ ವ್ಯಾಲ್ಯೂ ಆಫ್ ಇ 1.6 into 10 power minus 19 into V0 ಅಂದ್ರೆ 0.6. ನೋಡಿ, ಇದಿಷ್ಟು ಸಿಂಪ್ಲಿಫಿಕೇಶನ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇದನ್ನ ರಿಅರೇಂಜ್ ಮಾಡ್ತಾ ಸಿಂಪ್ಲಿಫೈ ಮಾಡೋದಷ್ಟೇ. ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಷನ್ಸ್ ಮಾಡಾಯ್ತು. ಈಗ ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡುವ ನ್ಯೂಮರೇಟರ್ನ. ಓಕೆ, ಸೊ 6.63 into 3 ಅಂದ್ರೆ ಎಷ್ಟು ಹೇಳಿ? 6.63 into 3 19.8
89 into 10 ಪವರ್ 34 ಅಲ್ಲಿ 8 ಹೋದ್ರೆ -26 ಅನ್ಸುತ್ತೆ, ಹೌದಲ್ಲ? -26 ಪವರ್ ನ ಹಾಗೆ ಬರ್ಕೊಂಡಿದೀನಿ. -34 ಅಲ್ಲಿ 8 ಹೋದ್ರೆ ನೆಕ್ಸ್ಟ್ ಇಲ್ಲಿಗೆ ಬರುವ 6.63 ಇಂಟು 0.516 ಮಾಡ್ಬೇಕು. ಎಷ್ಟು ಬರುತ್ತೆ? 6.63 ಎಷ್ಟು? 3.315 ಇಂಟು 10 ಪವರ್ ಏನಿದೆ -34 ಇದೆ, +15 ಇದೆ, ಎಷ್ಟಾಗುತ್ತೆ? -19 ಆಗುತ್ತೆ. ಪ್ಲಸ್ ನೆಕ್ಸ್ಟ್ 1.6 ಇಂಟು 0.6 1.6 ಇಂಟು 0.6 ಹೇಳಿ ಬೇಗ. 1.6 ಇಂಟು 0.6 0.96 into 10 power -90. ಓಕೆ, therefore lambda is equals to, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋದು ಹೇಗೆ? ಈ ಕಡೆ ನೋಡಿ. ಹಾಗಾದ್ರೆ ಇದಾಗೆ ಇರ್ಲಿ, ಇದ್ರ ಎರಡರಲ್ಲೂ ಕೂಡ ನಾವು ಆಡ್ ಮಾಡ್ಬೇಕಾದ್ರೆ ಪವರ್ ಕಾಮನ್ ಇರ್ಬೇಕು, ಪವರ್ ಕಾಮನ್ ತೆಗಿಬೇಕು. ನೋಡಿ, ಎರಡಕ್ಕೂ ಸೇಮ್ ಇರೋದ್ರಿಂದ ಇದನ್ನ ಕಾಮನ್ ತೆಗೆದ್ಬಿಟ್ಟು ಉಳಿದನ್ನ ಆಡ್ ಮಾಡೋದು. 19.89 into 10 power -26 ಡಿವೈಡೆಡ್ ಬೈ, ಇವಾಗ ಪವರ್ ಕಾಮನ್ ತೆಗಿಬೇಕಾದ್ರೆ ಆಡ್ ಮಾಡ್ಬೇಕಾದ್ರೆ ಎರಡು ಕಡೆ ಪವರ್ ಸೇಮ್ ಇರಬೇಕು, ಸೇಮ್ ಇಲ್ಲ ಅಂದ್ರೆ ಸೇಮ್ ಮಾಡ್ಕೊಂಡಿರ್ಬೇಕು. ಸೊ ಇವಾಗ ಸೇಮ್ ಇರೋದ್ರಿಂದ ಕಾಮನ್ ತೆಗೆದ್ಬಿಡುವ, 10 ಪವರ್ -19 ಆಗುತ್ತೆ. ಇವಾಗ ಇದೆರಡನ್ನ ಆಡ್ ಮಾಡಿ, 3.315 ಪ್ಲಸ್ 0.96 ಎಷ್ಟು ಬರುತ್ತೆ ಹೇಳಿ? 3.315 ಪ್ಲಸ್ 0.96 4.275 into 10 power -19 ಆಯ್ತು. ಓಕೆ, ಸೊ ಫೈನಲಿ ಇದನ್ನ ಸಿಂಪ್ಲಿಫೈ ಮಾಡಿಡುವ. ಸೊ ನೋಡಿ ಈ ಕಡೆ ಲ್ಯಾಂಬ್ಡಾ ದಟ್ಸ್ ಈಕ್ವಲ್ಸ್ ಟು, ಇವಾಗ ಪವರ್ ಮೇಲ್ಗಡೆ ಬಂತು ಅಂದ್ರೆ ಇದು +19 ಆಗುತ್ತೆ. 26 ಅಲ್ಲಿ +19 ಹೋದ್ರೆ ಎಷ್ಟಾಗುತ್ತೆ? 10 ಪವರ್ ಮೈನಸ್ ಎಷ್ಟಾಗುತ್ತೆ? 7 ಆಗುತ್ತಾ? -7. ಓಕೆ ಅಲ್ಲ? -26 ಅಲ್ಲಿ +19 ಹೋದ್ರೆ ಇದು ಮೇಲ್ಗಡೆ ಬಂದ್ರೆ +9 ಆಗುತ್ತೆ, ಅದಕ್ಕೋಸ್ಕರ ಇದೆರಡು ಡಿವೈಡ್ ಮಾಡಿ ಹೇಳಿ. 19.89 ಡಿವೈಡೆಡ್ ಬೈ 4.275 652 into 10 power -9 ಮೀಟರ್. ದ ಯೂನಿಟ್ ಆಫ್ ವೇವ್ಲೆಂತ್ ಇಸ್ ಮೀಟರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಮೆಥಡ್. ಇವಾಗ ನಮ್ಗೆ ವ್ಯಾಲ್ಯೂಸ್ ಬಂತು, ಅರ್ಥ ಆಯ್ತಾ ಇದು? ಸೊ ಇದು ಪ್ರಾಬ್ಲಮ್ಯಾಟಿಕ್ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಲೆಂತ್ ಇದೆ, ಸ್ವಲ್ಪ ನಿಧಾನಕ್ಕೆ ಸಾಲ್ವ್ ಮಾಡ್ಬೇಕಷ್ಟೆ. ಅರ್ಥ ಆಯ್ತಾ? ಸೊ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ವರ್ಕ್ ಫಂಕ್ಷನ್ ಕ್ಯಾಲ್ಕುಲೇಷನ್ಸ್. ಬಟ್ ಇಲ್ಲಿ ವೇವ್ಲೆಂತ್ ನ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದೀನಿ ಅಂದ್ರೆ ನೋಡಿ, ಇದು ಬೇಸಿಕ್ ಫಾರ್ಮುಲಾ, ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್. ಸೊ ನಮ್ಗೆ ವೇವ್ಲೆಂತ್ ಬೇಕಾಗಿರೋದ್ರಿಂದ ಇದನ್ನ Hν ಅಂತ ಬರ್ಕೊಳ್ತೀನಿ. ಇದು Hν0, ಇದು EV0. ಯಾಕಂದ್ರೆ ನಮ್ಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅದನ್ನ ಕನ್ವರ್ಷನ್ ಮಾಡ್ಕೊಂಡೆ. ಸೊ ದೇರ್ ಫಾರ್ ಲ್ಯಾಂಬ್ಡಾ ಕ್ಯಾಲ್ಕುಲೇಷನ್ಸ್ ಮಾಡೋದ್ರಿಂದ ನ್ಯೂ ಅಂದ್ರೆ C/λ, ಇನ್ನು ಉಳಿದದ್ದು ಹಾಗೆ ಬರೆದಿದ್ದೀನಿ. ಲ್ಯಾಂಬ್ಡಾ ತಕೊಂಡೆ, ಇದೆರಡು ಡಿನಾಮಿನೇಟರ್ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದ್ದೀನಿ, ಅಲ್ಲಿ ಏನೇನಿದೆ ವ್ಯಾಲ್ಯೂಸ್ ಗಳು ಅದನ್ನ ಸಬ್ಸ್ಟಿಟ್ಯೂಷನ್ಸ್ ಮಾಡಿದೀನಿ ಅಷ್ಟೇ, ಇನ್ನೇನು ಚೇಂಜ್ ಮಾಡಿಲ್ಲ ನಾನು. E ಅಂದ್ರೆ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್, ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗ್ತಾ ಇಂಟು 0.6. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದನ್ನ ರಿಅರೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಸ್ಟೆಪ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಇಲ್ಲಿ ಎರಡು ಕೂಡ ಪವರ್ ಸೇಮ್ ಬರಬೇಕು, ಬಂದಿಲ್ಲ ಅಂದ್ರೆ ನೀವು ಪವರ್ ಸೇಮ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಆಡ್ ಮಾಡ್ಬೇಕಾದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಪವರ್ ಮಸ್ಟ್ ಬಿ ಸೇಮ್. ಹಾಗಾದ್ರೆ -19 ಹೊರಗಡೆ ತೆಗಿತೀನಿ. ಸೊ ಇನ್ನು ಉಳಿದಿದ್ದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್ ನ ಮಾಡಿದೆ. ಫೈನಲಿ ವಿ ಗೆಟ್ ದ ಆನ್ಸರ್ 4.652 into 10 power -7 meter. This is the wavelength of incident photon. Okay. Next problem go. Next problem ಹೀಗಿದೆ. ನೋಡಿ ಪ್ರಾಬ್ಲಮ್ಸ್ ನೋಡಿ ಹಾಗೆ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ.
ಏನಿದೆ ಪ್ರಾಬ್ಲಮ್ ನೋಡಿ, ನಾನು ಇದನ್ನ ಒಂದನ್ನ ಹೇಳ್ತೀನಿ, ಇಲ್ಲಿ 3 ಪ್ರಾಬ್ಲಮ್ ಇದೆ. ಸೆಕೆಂಡ್ ಮತ್ತೆ ಥರ್ಡ್ ಒನ್ ನೀವೇನೆ ಮಾಡ್ಬೇಕು, ನೀವೇ ಮಾಡಿ ಇವಾಗ ಆನ್ಸರ್ ಹೇಳ್ಬೇಕು. ಫಸ್ಟ್ ಒನ್ ಕರೆಕ್ಟ್ ಆಗಿ ನೀವು ನೋಡ್ಕೊಂಡ್ರೆ ಇನ್ನು ಉಳಿದಿದ್ ಎರಡನ್ನು ನೀವೇ ಮಾಡಿ ಹೇಳ್ಬೇಕಾಗತ್ತೆ. ಸೊ ಪ್ರಾಬ್ಲಮ್ ನ ಓದ್ವಾ ಫಸ್ಟ್. ದ ವೇವ್ ಲೆಂತ್ ಆಫ್ ದ ಲೈಟ್ ಇನ್ ದ ವಿಸಿಬಲ್ ರೀಜನ್ ಈಸ್ ಅಬೌಟ್, ಅಂದ್ರೆ ವಿಸಿಬಲ್ ರೀಜನ್ ಅಂದ್ರೆ ನಾವು ನೋಡ್ತಾ ಇದೀವಲ್ಲ ವೈಟ್ ಲೈಟ್, ಅದನ್ನ ನಾವು ವಿಸಿಬಲ್ ಲೈಟ್ ಅಂತ ಹೇಳ್ತೀವಿ. ಸೊ ವೈಟ್ ಲೈಟ್ ಅಲ್ಲಿ 7 ಕಲರ್ಸ್ ಇದೆ ಅಂತ ಹೇಳಿದ್ದಾರೆ, ಹೌದಲ್ಲ, ವಿಬ್ ಗಯಾರ್. ಸೊ ಆ 7 ಕಲರ್ಸ್ ಇದೆ. ಹಾಗಾದ್ರೆ ದ ವೇವ್ ಲೆಂತ್ ಆಫ್ ಲೈಟ್ ಇನ್ ದ ವಿಸಿಬಲ್ ರೀಜನ್ ಈಸ್ ಅಬೌಟ್ 390 ನ್ಯಾನೋಮೀಟರ್ ಫಾರ್ ವೈಲೆಟ್ ಕಲರ್. ವೈಲೆಟ್ ಕಲರ್ಗೆ ವೇವ್ ಲೆಂತ್ ಕೊಟ್ಟಿದ್ದಾರೆ 390 ನ್ಯಾನೋಮೀಟರ್. ನ್ಯಾನೋ ಅಂದ್ರೆ 10⁻⁻⁹. ಸೊ ದೆನ್ ಅಬೌಟ್ 550 ನ್ಯಾನೋಮೀಟರ್ ಫಾರ್ ಯೆಲ್ಲೋ ಗ್ರೀನ್ ಕಲರ್. ಅಂದ್ರೆ ಯೆಲ್ಲೋ ಗ್ರೀನ್ ಅಂದ್ರೆ ಆ ಎರಡು ಮಿಕ್ಸ್ ಆಗಿದೆ. ವಿಬ್ ಗಯಾರ್, ಜಿ ಪಕ್ಕದಲ್ಲಿ ಯೆಲ್ಲೋ ಬರೋದ್ರಿಂದ, ಗ್ರೀನ್ ಆದ್ಮೇಲೆ ಯೆಲ್ಲೋ ಬರೋದ್ರಿಂದ ಎರಡು ಮಿಕ್ಸ್ ಆಗಿದ್ದಾಗ ಅದ್ರ ವೇವ್ ಲೆಂತ್ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ್ದು ಕೂಡ ಸಪರೇಟ್ ಆಗಿರಲ್ಲ, ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ. 7 ಕಲರ್ಸ್ ಕೂಡ ಮಿಕ್ಸ್ ಆಗಿರುತ್ತೆ. ಆದ್ರೆ ಯೆಲ್ಲೋ ಇಶ್ ಗ್ರೀನ್ ಅಂತ ಹೇಳ್ತೀವಲ್ಲ, ಅದನ್ನ ಯೆಲ್ಲೋ ಗ್ರೀನ್ ಅಂತ ಹೇಳಿದ್ದಾರೆ. 550 ನ್ಯಾನೋಮೀಟರ್ ಆಯ್ತು. ಥರ್ಡ್ ಕಲರ್ ಯಾವುದು? ಸೊ 760 ನ್ಯಾನೋಮೀಟರ್ ಫಾರ್ ರೆಡ್ ಕಲರ್ ಆಯ್ತು. ಆಗಿದ್ದಾಗ ವಾಟ್ ಈಸ್ ದ ಎನರ್ಜೀಸ್ ಆಫ್ ದ ಫೋಟಾನ್ ಇನ್ ಎಲೆಕ್ಟ್ರಾನ್ ವೋಲ್ಟ್? ಇಲ್ಲಿ ನೋಡಿ, ಜೌಲಲ್ಲಿ ಕೇಳಿಲ್ಲ ಅವರು, ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇಡಿ ಅಂತ ಹೇಳಿದ್ದಾರೆ. ಅಟ್ ದ ವೈಲೆಟ್ ಎಂಡ್, ಯೆಲ್ಲೋ ಗ್ರೀನ್ ಎಂಡ್ ಅಂಡ್ ರೆಡ್ ಎಂಡ್ ಆಫ್ ದ ವಿಸಿಬಲ್ ಸ್ಪೆಕ್ಟ್ರಮ್. ಹಾಗಾದ್ರೆ ಮೂರಕ್ಕೂ ಕೂಡ ವೇವ್ ಲೆಂತ್ ಕೊಟ್ಟಿದ್ದಾರೆ. ಆ ಮೂರಕ್ಕೂ ಕೂಡ ನಾವು ಎನರ್ಜೀಸ್ ನ ಫೈಂಡ್ ಔಟ್ ಮಾಡ್ಬೇಕು. ಫೈಂಡ್ ಔಟ್ ಮಾಡಿ ಜೌಲ್ ಅಲ್ಲಿ ಇಡಬಾರ್ದು, SI ಯೂನಿಟ್ ಅಲ್ಲಿ, ಎಲೆಕ್ಟ್ರಾನ್ ವೋಲ್ಟ್ ಅಲ್ಲೇ ಇಡಿ ಅಂತ ಹೇಳಿದ್ದಾರೆ. ಸೊ ನಾವು ಅದು ಕನ್ವರ್ಷನ್ ಮಾಡಿ ಇಡಬೇಕಾಗುತ್ತೆ. ಓಕೆ, ಹಾಗಿದ್ರೆ ಹೇಗ್ ಸಾಲ್ವ್ ಮಾಡೋದು? ನಾನು ಒಂದನ್ನ ಮಾಡ್ತೀನಿ, ಯಾವುದು? ವೈಲೆಟ್ ಎಂಡ್ ಮಾಡ್ತೀನಿ. ಇನ್ನೆರಡಕ್ಕೂ ಕೂಡ ನೀವೇನೆ ಮಾಡಿ ಹೇಳ್ಬೇಕು. ಕರೆಕ್ಟ್ ಆಗಿ ಪ್ಯಾಟರ್ನ್ ನೋಡ್ಕೊಳ್ಳಿ ಹೇಗ್ ಸಾಲ್ವ್ ಮಾಡೋದು ಅಂತ. ಫಸ್ಟ್ ಆಗಿದ್ರೆ ಗಿವನ್ ಏನೇನ್ ಕೊಟ್ಟಿದ್ದಾರೆ ನೋಡುವ. ಗಿವನ್ ದ ವೇವ್ ಲೆಂತ್ ಫಾರ್ ವೈಲೆಟ್ ಕೊಟ್ಟಿದ್ದಾರೆ ನೋಡಿ, ಲ್ಯಾಂಬ್ಡಾ ವಿ ಕೊಟ್ಟಿದ್ದಾರೆ. ಈಗ ಬರ್ಕೊಳ್ತೀನಿ. ವೇವ್ ಲೆಂತ್ ಫಾರ್ ವೈಲೆಟ್ ಕಲರ್ ಎಷ್ಟು? 390 ನ್ಯಾನೋ ಅಂದ್ರೆ 10⁻⁻⁹ ಮೀಟರ್. ಓಕೆ, ಸೊ ನೆಕ್ಸ್ಟ್ ಯೆಲ್ಲೋ ಗ್ರೀನ್ ಕಲರ್ಗೆ ವೇವ್ ಲೆಂತ್ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಫಾರ್ ವೈ ಜಿ ಅಂದ್ರೆ ಯೆಲ್ಲೋ ಗ್ರೀನ್ ಎಷ್ಟು ಕೊಟ್ಟಿದ್ದಾರೆ? ಅದಕ್ಕೆ 550 ನ್ಯಾನೋಮೀಟರ್, 10⁻⁻⁹ ಮೀಟರ್. ಸೊ ನೆಕ್ಸ್ಟ್ 760 ನ್ಯಾನೋಮೀಟರ್ ಫಾರ್ ರೆಡ್ ಕಲರ್. ಹಾಗಾದ್ರೆ ಲ್ಯಾಂಬ್ಡಾ ಆರ್ ಎಷ್ಟು? 760 into 10⁻⁻⁹ meter. So then what is the energy of violet? What is the energy for yellow green? So then what is the energy for red region? ಅನ್ನೋದನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. This is 1, this is 2, this is 3. ಸೊ ಇದಿಷ್ಟು ಕೂಡ ಗಿವನ್ ಅವರು ಕೊಟ್ಟಿರುವಂತದ್ದು. ಹಾಗಿದ್ರೆ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಒನ್, ವಿ ನೋ ದಟ್ ಎನರ್ಜಿ ಆಫ್ ದ ಫೋಟಾನ್. ಜನರಲ್ ಆಗಿ ನಾವು ಎನರ್ಜಿ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ? ಎನರ್ಜಿ ಆಫ್ ದ ಫೋಟಾನ್, ಇನ್ಸಿಡೆಂಟ್ ಫೋಟಾನ್ ಎನರ್ಜಿ ಏನ್ ಫಾರ್ಮುಲಾ? E is equals to hν. ಸೊ ನಮ್ಗೆ ನ್ಯೂ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಈಗ ಬರಿಬೋದಿತ್ತು. ನಮ್ಗೆ ಲ್ಯಾಂಬ್ಡಾ ಕೊಟ್ಟಿರೋದ್ರಿಂದ ನ್ಯೂ ನ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಹಾಗಾದ್ರೆ ಬಿಕಾಸ್ ನಮ್ಗೆ ಲ್ಯಾಂಬ್ಡಾ ಕೊಟ್ಟಿರೋದ್ರಿಂದ ನ್ಯೂ ಇಸ್ ಈಕ್ವಲ್ಸ್ ಟು ಸಿ ಬೈ ಲ್ಯಾಂಬ್ಡಾ ಆಗುತ್ತೆ. ಓಕೆ, ಹಾಗಿದ್ರೆ ಸಬ್ಸ್ಟಿಟ್ಯೂಷನ್ಸ್ ಮಾಡುವ. ಎನರ್ಜಿ ನಥಿಂಗ್ ಬಟ್ HC ಬೈ ಲ್ಯಾಂಬ್ಡಾ. ಎನರ್ಜಿನ ನಾವು HC ಬೈ ಲ್ಯಾಂಬ್ಡಾ ಅಂತ ಬರ್ಕೊಳ್ತೀವಿ. ಗೊತ್ತಿದಾರ? ಈಗ ಲ್ಯಾಂಬ್ಡಾ ಕೊಟ್ಟಿದ್ದಾರೆ, H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, C ಅಂದ್ರೆ ಕಾನ್ಸ್ಟೆಂಟ್. ಇವಾಗ ಡೈರೆಕ್ಟ್ ಆಗಿ 1 by 1 ಮಾಡ್ತಾ ಹೋಗುವ. ಹಾಗಾದ್ರೆ ಫಸ್ಟ್ ಒನ್, ಎನರ್ಜಿ ಫಾರ್ ರೆಡ್ ಕಲರ್, ಸಾರಿ ವೈಲೆಟ್ ಕಲರ್ ನಾನು ಮಾಡ್ತೀನಿ, ಉಳಿದಿದ್ದೆಲ್ಲ ನೀವು ಮಾಡ್ಬೇಕು. ನೋಡ್ಕೊಳ್ಳಿ. C ಡಿವೈಡೆಡ್ ಬೈ ಇದೆರಡು ಕಾನ್ಸ್ಟೆಂಟ್, ಇದು ಲ್ಯಾಂಬ್ಡಾ ವಿ ಆಗುತ್ತೆ, ವೇವ್ ಲೆಂತ್ ಫಾರ್ ವೈಲೆಟ್ ಕಲರ್. therefore EV is equals to H ಅಂದ್ರೆ ವ್ಯಾಲ್ಯೂ 6.63 into 10⁻⁻34, ಓಕೆ, ಇಂಟು C ಅಂದ್ರೆ 3 into 10⁸ ಡಿವೈಡೆಡ್ ಬೈ, ಸೊ ಲ್ಯಾಂಬ್ಡಾ ವಿ ಅವರೇ ಕೊಟ್ಟಿದ್ದಾರೆ ಎಷ್ಟು? 390 into 10⁻⁻⁹.
ಸೊ ದೆನ್ ಎನರ್ಜಿ ಆಫ್ ವೈಲೆಟ್ ಕಲರ್ ಎಷ್ಟಾಗುತ್ತೆ ಸಿಂಪ್ಲಿಫೈ ಮಾಡುವ 6.63 ಓಕೆ 6.63 -34 ಇದೆ +8 ಇದೆ -9 ಇದೆ. ಫಸ್ಟ್ ಇವಾಗ ನಾವು ಪವರ್ ಸಿಂಪ್ಲಿಫೈ ಮಾಡ್ಕೊಬಿಡುವ. ಇದೆಲ್ಲ ನ್ಯೂಮರಿಕಲ್ಸ್ ಆಮೇಲೆ ಮಾಡ್ಬೋದು. ನೋಡಿ -9 ಇದೆ ಮೇಲ್ಗಡೆ ಬಂತು ಅಂದ್ರೆ +9 ಆಗುತ್ತೆ. ಓಕೆ ಸೊ +9 ಆಯ್ತು. +9 +8 ಅಂದ್ರೆ ಪ್ಲಸ್ ಎಷ್ಟಾಯ್ತು 17 ಆಯ್ತು. ಇಲ್ಲಿ ಎಷ್ಟಿದೆ 34 ಇದೆ 10 ಪವರ್ -34 ಇದೆ. ಅದರಲ್ಲಿ +17 ಕಳೆದು ಬಿಡುವ. ಎಷ್ಟು ಬರುತ್ತೆ -34 ಅಲ್ಲಿ 17 ಅಲ್ಲಿ -34 ಹೋದ್ರೆ ಎಷ್ಟಾಗುತ್ತೆ? ಸೊ ದಟ್ ಈಸ್ +17 ಆಗುತ್ತೆ. ಸರಿ -17 ಆಗುತ್ತೆ ಹೌದಲ್ಲ. -34 ಅಲ್ಲಿ +17 ಹೋದ್ರೆ -17 ಆಯ್ತು ಎನರ್ಜಿ. ಇನ್ನು ಉಳಿದ ಹಾಗೆ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ 6.63 ಎಷ್ಟು 0.51 ಅಷ್ಟೊಂದು ಓಕೆ ಇಂಟು 10 ಪವರ್ -17 ಆಯ್ತಾ. ಇಷ್ಟು ಜೌಲ್ಸ್ ಆಯ್ತು. SI ಯೂನಿಟ್ ಅಲ್ಲಿ ಬಂತು ನಮ್ಗೆ. ಅರ್ಥ ಆಯ್ತಾ? ಅದನ್ನ ನಾವು ಇನ್ ಇವಿಗೆ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಹೇಗ್ ಮಾಡ್ತೀರಾ 1 EV ಅಂದ್ರೆ ಎಷ್ಟು 1 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ 1.6 ಇಂಟು 10 ಪವರ್ -19 ಜೌಲ್. ಈಗ ನಾವೇನ್ ಮಾಡ್ಬೇಕು ಜೌಲ್ ನ ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಮಾಡ್ಬೇಕು. ಹಾಗಾದ್ರೆ 1 ಜೌಲ್ ಅಂದ್ರೆ ಎಷ್ಟಾಗತ್ತೆ 1/1/1.6 ಇಂಟು 10 ಪವರ್ -19 ಎಲೆಕ್ಟ್ರಾನ್ ವೋಲ್ಟ್ ಆಯ್ತು. ಇದು ಗೊತ್ತಿರ್ಬೇಕು ನಿಮ್ಗೆ. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ಸ್ ಮಾಡ್ತೀನಿ ನೋಡಿ ಇದಕ್ಕೆ. EV that's equals to 0.051 into 10 power -17 ನಮ್ಮ ಎನರ್ಜಿ ಡಿವೈಡೆಡ್ ಬೈ 1.6 into 10 power -19 ಆಗಿದ್ರೆ EV is equals to ಪವರ್ ಏನಾಗುತ್ತೆ ಮೇಲ್ಗಡೆ ಹೋದ್ರೆ +19 ಆಗುತ್ತೆ ಅಂದ್ರೆ +2 +19 ಅಲ್ಲಿ -17 ಹೋದ್ರೆ +2 ಆಗುತ್ತೆ. ಇವಾಗ ಹೇಳಿ 0.051 ಡಿವೈಡ್ ಬೈ 1.6 ಅಂದ್ರೆ ಎಷ್ಟು ಬರುತ್ತೆ 0.03 ಮುಂದಕ್ಕೆ 187 ಇದು ಎಲೆಕ್ಟ್ರಾನ್ ವೋಲ್ಟ್. ಸೊ ಹಾಗಾದ್ರೆ ಎನರ್ಜಿ ಫಾರ್ ವೈಲೆಟ್ ಕಲರ್ ಸಿಕ್ತು. ಓಕೆ EV ಸಿಕ್ತಲ್ವಾ 0.0318 ಇಂಟು 10 ಪವರ್ 2 ಎಲೆಕ್ಟ್ರಾನ್ ವೋಲ್ಟ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಮೈಕ್ ಆಫ್ ಮಾಡಿ ಯಾರು. ಓಕೆ ಸೊ ಇದಿಷ್ಟು ಕೂಡ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ಸ್ ಗೊತ್ತಾಗಿದೆ. ಲ್ಯಾಂಬ್ಡಾ ಕೊಟ್ಟಿರೋದ್ರಿಂದ HC/λV ಆಯ್ತು. ಸೊ EV ನ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ. ಸೊ ಇಷ್ಟು ವ್ಯಾಲ್ಯೂಸ್ ಬಂತು. ಸೊ ನೆಕ್ಸ್ಟ್ ಜೌಲ್ ಅಲ್ಲಿ ಬರುತ್ತೆ. ಅದನ್ನ EV ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಾನು ಇದೇ ಪ್ರಕಾರ 1 ಜೌಲ್ ನ EV ಕನ್ವರ್ಟ್ ಮಾಡ್ಬೇಕಾದ್ರೆ ಡಿವೈಡ್ ಮಾಡ್ಬೇಕು. 1.6 ಇಂಟು 10 ಪವರ್ -19 ಡಿವೈಡ್ ಮಾಡ್ತಿದ್ದೀನಿ. ಸೊ ದಿಸ್ ದ ವ್ಯಾಲ್ಯೂ. ಈಗ ಸೆಕೆಂಡ್ ಒನ್ ನೀವೇನೆ ಮಾಡ್ಬೇಕು ಈಗ. ಹಾಗಾದ್ರೆ ಸೆಕೆಂಡ್ ಒನ್ ಫಾರ್ ಯೆಲ್ಲೋ ಗ್ರೀನ್ ಕಲರ್ EYG ಗೆ ಫಾರ್ಮುಲಾ ಏನಾಗುತ್ತೆ HC/λYG ಆಗುತ್ತೆ ಹೌದಾ. ಹಾಗಾದ್ರೆ EYG ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂಸ್ ನ ಕೊಡ್ತೀರಾ ಇವಕ್ಕೆಲ್ಲ ಎಷ್ಟರೆಲ್ಲ ಒಂದು ವ್ಯಾಲ್ಯೂಸ್ ಜೌಲ್ಸ್ ಅಲ್ಲಿ ಬರುತ್ತೆ. ಓಕೆ ಸೊ ಅದನ್ನ EV ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ EYG ಇಸ್ ಈಕ್ವಲ್ಸ್ ಟು ಸಮಥಿಂಗ್ ಜೌಲ್ಸ್ ಡಿವೈಡೆಡ್ ಬೈ 1.6 ಇಂಟು 10 ಪವರ್ -19 ಮಾಡಿ ಅದು ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಸೊ ಇವಾಗ 2 ನಿಮಿಷದಲ್ಲಿ ಹೇಳ್ತೀರಾ ಅಥವಾ ಮಾಡ್ಕೊಂಡಿದ್ರೆ ಹೇಳ್ತೀರಾ ಎಷ್ಟು ಬರುತ್ತೆ ವ್ಯಾಲ್ಯೂಸ್ ಅಂತ. ಕ್ವಿಕ್ ಆಗಿರ್ಬೇಕು. ಇದಕ್ಕೆ ವ್ಯಾಲ್ಯೂಸ್ ಎಷ್ಟು ಬರುತ್ತೆ 0.0 ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಹೇಳ್ತಾ ಇದ್ದೀರಾ ಇದಕ್ಕೆ ಹೇಳ್ತಾ ಇದ್ದೀರಾ ಜೌಲ್ ಅಲ್ಲಿ ಹೇಳ್ತಾ ಇದ್ದೀರಾ. ಅದನ್ನ ಡಿವೈಡೆಡ್ ಬೈ 1.6 ಮಾಡಿ ಹೇಳಿ ಎಷ್ಟು ಬರುತ್ತೆ. ಎಸ್ ವೆರಿ ಗುಡ್ 0.0225 ಇಂಟು 10 ಪವರ್ 2 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಓಕೆ ಸೊ ಇದು ವ್ಯಾಲ್ಯೂಸ್ ಬರುತ್ತೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ. ಸೊ ನೆಕ್ಸ್ಟ್ ನಂಬರ್ 3 ಲಾಸ್ಟ್ 3 ಇದೇ ತರ ಮೂರನೇದು ಕ್ಯಾಲ್ಕುಲೇಷನ್ಸ್ ಮಾಡಿ ಬೇಗ. ಸೊ ನಂಬರ್ 3 ಸೊ ಯಾವ್ದಾಗುತ್ತೆ ER ರೆಡ್ ಕಲರ್ ಗೆ ಫೈಂಡ್ ಔಟ್ ಮಾಡಿದ್ರೆ HC/λR ಆಗುತ್ತೆ. ಸೊ ದೇರ್ ಫಾರ್ ER ಇಸ್ ಈಕ್ವಲ್ಸ್ ಟು ಸೊ ಸಾಲ್ವ್ ಮಾಡಿ ಎಷ್ಟೋ ಒಂದು ಜೌಲ್ ಬರುತ್ತೆ ಅದನ್ನ EV ಕನ್ವರ್ಟ್ ಮಾಡಿ ಹೇಳ್ತೀರಾ ಬೇಗ ಎಷ್ಟು EV ಬರುತ್ತೆ ಅಂತ.
ಎಷ್ಟು ಇ ವಿ ಬರುತ್ತೆ ಹೇಳಿ? ಎಲ್ಲರೂ ಮಾಡಿ, ಸುಮ್ನೆ ಒಬ್ರು ಮಾಡೋದ್ ಬೇಡ, ಎಲ್ಲರೂ ಕೂಡ ನೀವು ಮಾಡ್ಬೇಕಾಗತ್ತೆ. ಈ ಜೌಲ್ ಬೇಡ ನಮ್ಗೆ, ಇ ವಿಲ್ ಹೇಳು. 0.00 ಇಲ್ಲ, ತಪ್ಪು ಅನ್ಸುತ್ತೆ ನೋಡಿ. ಅಷ್ಟಕ್ಕಿಂತ ಬರಲ್ಲ, ಕಡಿಮೆ ಬರ್ಬೇಕು. ಯಾಕೆಂದ್ರೆ ಇದು ಜಾಸ್ತಿ ಇರುತ್ತೆ, ಅದಕ್ಕಿಂತ ಕಡಿಮೆ, ಇದಕ್ಕಿಂತ ಕಡಿಮೆ ಬರ್ಬೇಕು ನೋಡಿ ಸರ್. 0.016. ಓಕೆ, ಸರಿ ಸರಿ. 0.0164 into 10⁻², ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಅರ್ಥ ಆಗತ್ತಾ ನಿಮ್ಗೆ? ನೋಡಿ, ನಾನು ಅದನ್ನ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೆ, ವಿಬ್ ಗಯಾರ್ ಅಂತ. ವಿಬ್ ಗಯಾರ್. ಸೊ ಇದಕ್ಕೆ ಎನರ್ಜಿ ಜಾಸ್ತಿ, ಅದೆಲ್ಲ ನ್ಯೂ ಜಾಸ್ತಿ, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಇದಕ್ಕೆ ನ್ಯೂ ಕಡಿಮೆ ಇರೋದಿಲ್ಲ. ಹಾಗಾದ್ರೆ ನಮ್ಗೆ ಪ್ರಾಬ್ಲಮ್ ಪ್ರಕಾರ ವಾಯ್ಲೆಟ್ಗೆ ಎನರ್ಜಿ ಜಾಸ್ತಿ ಬಂದಿದೆ. ಎಷ್ಟು ಬಂದಿದೆ? 0.0318. ಅದಕ್ಕಿಂತ ಕಡಿಮೆ ಅಂದ್ರೆ ಯೆಲ್ಲೋ ಗ್ರೀನ್, ಇಲ್ಲಿ ಈ ರೀಜನ್ ಅಲ್ಲಿ ಬರೋದಕ್ಕೆ ಸ್ವಲ್ಪ ಎನರ್ಜಿ ಕಡಿಮೆ ಇದೆ. ಕೊನೆಯದು ಬರೋದಿಲ್ಲ ರೆಡ್, ಇದಕ್ಕೆ ಎನರ್ಜಿ ಇನ್ನ ಕಡಿಮೆ ಬರುತ್ತೆ. ಅಂದ್ರೆ ಸೊ ವಾಯ್ಲೆಟ್ ಈಸ್ ಹೈಲಿ ಎನರ್ಜೆಟಿಕ್ ರೇಡಿಯೇಷನ್. ವಾಯ್ಲೆಟ್ ಕಲರ್ ಹ್ಯಾವಿಂಗ್ ಹೈ ಎನರ್ಜಿ, ಅಂದ್ರೆ ಹೈ ಫ್ರೀಕ್ವೆನ್ಸಿ ಇರುತ್ತೆ. ರೆಡ್ ಹ್ಯಾವಿಂಗ್ ಲೋ ಫ್ರೀಕ್ವೆನ್ಸಿ ಇರುತ್ತೆ. ಬಟ್ ವೇವ್ ಲೆಂತ್ ಫಾರ್ ರೆಡ್ಗೆ ಇನ್ಕ್ರೀಸ್ ಜಾಸ್ತಿ ಇರುತ್ತೆ. ಸೊ ಅದ್ರ ಪ್ರಕಾರ ನಮ್ಗೆ ಆರ್ಡರೈಸ್ ಆಗಿ ಬಂದಿದೆ. ಹೀಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ನ್ಯೂ ಜಾಸ್ತಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೂಡ ಜಾಸ್ತಿ. ಅದನ್ನೇ ನಾನು ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ವಿ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ಹೈ ಫಾರ್ ವಾಯ್ಲೆಟ್ ಕಲರ್, ಲೋ ಫಾರ್ ರೆಡ್ ಕಲರ್. ಸೊ ಇದೆಷ್ಟು ರಿಲೇಷನ್ಸ್ ಗಳು ನಿಮ್ಗೆ ಈ ಪ್ರಾಬ್ಲಮ್ಸ್ ಇಂದನೂ ಕೂಡ ಅರ್ಥ ಆಗ್ತಿರ್ಬೇಕು, ನೀವು ಯೋಚನೆ ಮಾಡ್ತಿರ್ಬೇಕು. ಸೊ ದಿಸ್ ಇಸ್ ದ ಥರ್ಡ್ ಪ್ರಾಬ್ಲಮ್. ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್ಗೆ ಹೋಗುವ. ಓಕೆ, ಫೋರ್ತ್ ಪ್ರಾಬ್ಲಮ್ ಹೀಗಿದೆ ನೋಡಿ. The threshold frequency for certain metal is 3.3 into 10⁻14 hertz. Threshold frequency ಕೊಟ್ಟಿದ್ದಾರೆ. Okay. If the light of frequency 8.2 into 10⁻14 hertz is incident on metal, ಅಂದ್ರೆ ಇನ್ಸಿಡೆಂಟ್ ಲೈಟ್ ನ ಫ್ರೀಕ್ವೆನ್ಸಿ ಅಂದ್ರೆ ಫೋಟಾನ್ ಫ್ರೀಕ್ವೆನ್ಸಿನೂ ಕೂಡ ಕೊಟ್ಟಿದ್ದಾರೆ. ಹಾಗಿದ್ದಾಗ ಪ್ರೆಡಿಕ್ಟ್ ಕಟ್ ಆಫ್ ವೋಲ್ಟೇಜ್ ಫಾರ್ ದ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಕಟ್ ಆಫ್ ವೋಲ್ಟೇಜ್ ನಥಿಂಗ್ ಬಟ್ ಸ್ಟಾಪಿಂಗ್ ಪೊಟೆನ್ಶಿಯಲ್, ಎರಡು ಕೂಡ ಒಂದೇ. ನಾನು ಬರ್ತಿದ್ದೀನಿ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂದ್ರೂ ಕೂಡ ಒಂದೇ, ಕಟ್ ಆಫ್ ವೋಲ್ಟೇಜ್ ಅನ್ನು ಕೂಡ ಒಂದೇ ಆಗಿರುತ್ತೆ. ಹಾಗಿದ್ರೆ ಏನೇನ್ ಕೊಟ್ಟಿದ್ದಾರೆ ಲಿಸ್ಟ್ ಮಾಡುವ. ಗಿವನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ನ್ಯೂ ನಾಟ್ ಈಸ್ 3.3 into 10⁻14 hertz. So next, if the light of frequency, ಹಾಗಾದ್ರೆ ಇನ್ಸಿಡೆಂಟ್ ಲೈಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 8.2 into 10⁻14 hertz. So then predict cut off voltage, ಅಂದ್ರೆ ಡಿಟರ್ಮೈನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಹೇಳಿದ್ದಾರೆ. ವಿ ನಾಟ್ ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ನ್ಯೂ ಗೊತ್ತು, ನ್ಯೂ ನಾಟ್ ಗೊತ್ತಿದೆ, ವಿ ನಾಟ್ ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡ್ತೀರಾ? ಸೊ ಆಸ್ ಯೂಶುವಲ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಈಸ್ ಈಕ್ವಲ್ಸ್ ಟು ಪೈ ನಾಟ್ ಪ್ಲಸ್ ಕೆ. ಸೊ ನಮ್ಗೆ ಬೇಕಾಗಿರೋದು ಇವಾಗ ಏನು? ಸೊ ದಟ್ ಈಸ್ ವಿ ನಾಟ್, ಅಂದ್ರೆ ಕೆ ನಥಿಂಗ್ ಬಟ್ ಈ ವಿ ನಾಟ್ ನ ಸಬ್ಸ್ಟಿಟ್ಯೂಷನ್ಸ್ ಮಾಡುವ. This is the relation between kinetic energy and V naught. So therefore E is equals to pi naught plus EV naught ಆಗುತ್ತೆ. ಓಕೆ, ಸೊ ಹಾಗಿದ್ರೆ E ಅಂದ್ರೆ h nu, pi naught ಅಂದ್ರೆ h nu naught plus EV naught. ಸೊ ನಾವು V naught ನ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಿದ್ರೆ ಏನಾಗುತ್ತೆ? EV naught that's equals to h nu minus h nu naught divided by what? Sorry, that is EV naught ಆಗುತ್ತೆ. therefore V naught ಬೇಕು ಅಂದ್ರೆ ಏನಾಗುತ್ತೆ? h ಇಂಟು ಕಾಮನ್ ತೆಗೆದ್ರೆ ನ್ಯೂ ಮೈನಸ್ ನ್ಯೂ ನಾಟ್ ಡಿವೈಡೆಡ್ ಬೈ E ಆಗುತ್ತೆ. ಸೊ ಹಾಗಾದ್ರೆ ನಾವು V naught ನ ಕ್ಯಾಲ್ಕುಲೇಷನ್ಸ್ ಮಾಡಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿದ್ವಿ.
H ಇಂಟು ನ್ಯೂ ಮೈನಸ್ ನ್ಯೂ ನಾಟ್ ಬೈ ಇ. ಇದು ಹೇಗ್ ಬಂತು ಅಂದ್ರೆ ಈ ಫಾರ್ಮುಲಾ ಪ್ರಕಾರ. ಓಕೆ, ಸೊ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಶನ್ ರಿಅರೇಂಜ್ ಮಾಡಿ ಬರ್ಕೊಂಡೆ. ಕೆ ಅಂದ್ರೆ ಇ ವಿ ನಾಟ್, ಯಾಕಂದ್ರೆ ಇದನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗಿರೋದ್ರಿಂದ ಅದನ್ನ ಮಾಡಿದೆ. ನ್ಯೂ ಮತ್ತೆ ನ್ಯೂ ನಾಟ್ ಕೊಟ್ಟಿದ್ದಾರೆ, ಎಚ್ ಅಂದ್ರೆ ವ್ಯಾಲ್ಯೂಸ್ ಗೊತ್ತಿದೆ, ಸೊ ಹಾಗಾದ್ರೆ ಇ ಅಂದ್ರೆ ವ್ಯಾಲ್ಯೂಸ್ ಗೊತ್ತಿದೆ. ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗುವ. ಸೊ ದೇರ್ ಫಾರ್ ವಿ ನಾಟ್ ದಟ್ಸ್ ಈಕ್ವಲ್ಸ್ ಟು ಎಚ್ ಅಂದ್ರೆ 6.63 ಇಂಟು 10 ಪವರ್ ಮೈನಸ್ 34. ನ್ಯೂ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ಹೈ 8.2 ಇಂಟು 10 ಪವರ್ 14 ಮೈನಸ್ ನ್ಯೂ ನಾಟ್ ಅಂದ್ರೆ 3.3 ಇಂಟು 10 ಪವರ್ ಪ್ಲಸ್ 14 ಡಿವೈಡೆಡ್ ಬೈ ಇ ಅಂದ್ರೆ 1.6 ಇಂಟು 10 ಪವರ್ minus 19. Therefore, V naught that's equals to 6.63 into 10 power minus 34. ಸೊ ಇಲ್ಲಿ ನೋಡಿ, ಮೈನಸ್ ಮಾಡಬೇಕಾದ್ರೆ ಪವರ್ ಸೇಮ್ ಇರಬೇಕು ಮತ್ತೆ ಅದನ್ನ ಹೊರಗಡೆ ತೆಗಿಬೇಕು. ಅದನ್ನೇ ಹೇಳಿದ್ದು, ಪವರ್ ಸೇಮ್ ಇದೆ ಮತ್ತೆ ಅದನ್ನ ಹೊರಗಡೆ ತೆಗೆದ್ಬಿಡುವ. 8.2 ಮೈನಸ್ 3.3, ಸೊ ಇಂಟು ಪವರ್ 14 ಹೊರಗಡೆ ಬಂತು, ಡಿವೈಡ್ ಬೈ 1.6 ಇಂಟು 10 ಪವರ್ ಮೈನಸ್ 19. ಹಾಗಿದ್ರೆ ಪವರ್ ಸಿಂಪ್ಲಿಫೈ ಮಾಡ್ಕೊಳ್ವಾ. ಸೊ ಎಷ್ಟಾಗುತ್ತೆ, ಮೈನಸ್ 34 ಇದೆ, ಪ್ಲಸ್ 14 ಹೋದ್ರೆ ಮೈನಸ್ 20, ಹಾಗಾದ್ರೆ 10 ಪವರ್ ಮೈನಸ್ 20 ಆಗುತ್ತೆ, ಡಿವೈಡೆಡ್ ಬೈ 10 ಪವರ್ ಮೈನಸ್ 19 ಆಗಿ ಇರಲಿ. ಇವಾಗ ನೋಡಿ 6.63 ಇಂಟು 8.2 ಅಲ್ಲಿ 3.3 ಹೋದ್ರೆ ಎಷ್ಟು, ಬೇಗ ಹೇಳಿ. 8.2 ಅಲ್ಲಿ ಎಷ್ಟು, 4.9 ಆಯ್ತು. ಸೊ ಇವಾಗ ರಿಅರೇಂಜ್ ಮಾಡಿ ಸಿಂಪ್ಲಿಫೈ ಮಾಡ್ತೀರಾ. ಹಾಗಾದ್ರೆ ಪವರ್ ಏನಾಗುತ್ತೆ, 10 ಪವರ್ ಮೈನಸ್ 1 ಆಗುತ್ತೆ, ಪ್ಲಸ್ 19 ಆಗುತ್ತೆ, ಮೈನಸ್ 20 ಅಲ್ಲಿ ಪ್ಲಸ್ 19 ಹೋದ್ರೆ ಮೈನಸ್ 1. ಇವಾಗ ಇದರ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಹೇಳಿ. 6.63 ಇಂಟು 4.9 ಡಿವೈಡ್ ಬೈ 1.6, 20.3 ಆಗುತ್ತೆ. ಓಕೆ, 30 ಇಂಟು 10 ಪವರ್ ಮೈನಸ್ 1 ಆಯ್ತು. ಹಾಗಿದ್ರೆ ಇಲ್ಲಿ ನೋಡಿ, ಮೈನಸ್ 1 ನಾವು ಡಿವೈಡ್ ಮಾಡಿ ಇಟ್ಬಿಟ್ರೆ 2.033 ವೋಲ್ಟ್ ಆಯ್ತು. ಹಾಗಾದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಎಷ್ಟಾಗುತ್ತೆ ಅಂದ್ರೆ 2.03 ವೋಲ್ಟ್. ಅರ್ಥ ಆಯ್ತಾ. ಸೊ ಹೀಗೆ ನಾವು ಇದನ್ನ ಸಿಂಪ್ಲಿಫೈ ಮಾಡಬೇಕು. ಒಟ್ಟಾರೆ ಇದು ನಿಮ್ಗೆ ಗೊತ್ತಿರ್ಬೇಕು, ಮೈನಸ್ ಮಾಡ್ಬೇಕಾದ್ರೆ ಪ್ಲಸ್ ಮಾಡ್ಬೇಕಾದ್ರೆ ಪವರ್ ಮಸ್ಟ್ ಬಿ ಸೇಮ್. ಸೇಮ್ ಇಲ್ಲ ಅಂದ್ರೆ ಸೇಮ್ ಮಾಡ್ಕೊಂಡೆ ನಾವು ಸಿಂಪ್ಲಿಫೈ ಮಾಡ್ಬೇಕು, ಇಲ್ಲ ಅಂದ್ರೆ ರಾಂಗ್ ಆಗ್ಬಿಡುತ್ತೆ ಕ್ಯಾಲ್ಕುಲೇಷನ್ಸ್. ಓಕೆ, ಸೊ ಇದಿಷ್ಟು ಫೋರ್ತ್ ಪ್ರಾಬ್ಲಮ್. ನೆಕ್ಸ್ಟ್ ಇವತ್ತಿನ ಕೊನೆ ಪ್ರಾಬ್ಲಮ್, ಫಿಫ್ತ್ ಪ್ರಾಬ್ಲಮ್. ಸೊ ಇದನ್ನ ನೀವೇ ಯೋಚನೆ ಮಾಡಿ ನೋಡುವ, ಸಿಂಪಲ್ ಆಗಿದೆ. ಹೇಗ್ ಮಾಡ್ತೀರಾ, ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಲ್ವ್ ಮಾಡ್ಬೋದು. ಫಿಫ್ತ್ ಪ್ರಾಬ್ಲಮ್ ಹೀಗಿದೆ, ನಾನು ಒಂದ್ಸರಿ ಓದ್ಬಿಡ್ತೀನಿ. ಫೈಂಡ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಂಡ್ ಮಿನಿಮಮ್ ವೇವ್ ಲೆಂತ್ ಆಫ್ ಎಕ್ಸ್-ರೇಸ್ ಪ್ರೊಡ್ಯೂಸ್ಡ್ ಬೈ 30 ಕಿಲೋವೋಲ್ಟ್ ಎಲೆಕ್ಟ್ರಾನ್ಸ್. ಅಂದ್ರೆ ವೋಲ್ಟೇಜ್ ಕೊಟ್ಟಿದ್ದಾರೆ, ವೋಲ್ಟೇಜ್ ನ ಇಟ್ಕೊಂಡು ನೀವು ಎಲೆಕ್ಟ್ರಾನ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ದಾರೆ, ಮತ್ತೆ ಎಲೆಕ್ಟ್ರಾನ್ಸ್ ವೋಲ್ಟೇಜ್ ಕೊಟ್ಟಿದ್ದಾರೆ 30 ಕಿಲೋ ವೋಲ್ಟ್ ಅಂತ. ಹಾಗಾದ್ರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ, ಮಿನಿಮಮ್ ವೇವ್ ಲೆಂತ್ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ. ಇಂಟ್ಸ್ ಕೊಡ್ತೀನಿ ನೋಡಿ. ಹಾಗೆ ಗಿವನ್ ಏನೇನ್ ಕೊಟ್ಟಿದ್ದಾರೆ ಲಿಸ್ಟ್ ಮಾಡಿದ್ರೆ, ಫೈಂಡ್ ದ ಫ್ರೀಕ್ವೆನ್ಸಿ, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಅಂದ್ರೆ ನ್ಯೂ ಮ್ಯಾಕ್ಸಿಮಮ್. ಓಕೆ, ನೆಕ್ಸ್ಟ್ ನಂಬರ್ ಎ ನ್ಯೂ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡಬೇಕು. ನಂಬರ್ ಬಿ ಏನ್ ಹೇಳಿದ್ದಾರೆ, ಮಿನಿಮಮ್ ವೇವ್ ಲೆಂತ್ ಲ್ಯಾಂಬ್ಡಾ ಮಿನಿಮಮ್. ಓಕೆ, ಫಾರ್ ಎಕ್ಸ್-ರೇಸ್ ಪ್ರೊಡ್ಯೂಸ್ ಬೈ 30 ಕಿಲೋವೋಲ್ಟ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಅವ್ರು ಹೇಳಿರೋದು, ಎಲೆಕ್ಟ್ರಾನ್ಸ್ ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದಾಗ ಚಾರ್ಜ್ ಅಂತ ಬಂದಾಗ ಎಲೆಕ್ಟ್ರಾನ್ಸ್ ಚಾರ್ಜ್ ಹಾಕೊಳ್ಬೇಕು. ವೋಲ್ಟೇಜ್ ಎಷ್ಟು ಹೇಳಿದ್ದಾರೆ ಅಂದ್ರೆ 30 ಕಿಲೋ ಅಂದ್ರೆ 10 ಪವರ್ 3 ವೋಲ್ಟ್, 30 ಕಿಲೋ ವೋಲ್ಟ್ ಇದಿಷ್ಟು ಕೊಟ್ಟಿದ್ದಾರೆ. ಹೌದಲ್ಲ. ಹಾಗಾದ್ರೆ ಹೇಗೆ ಸಾಲ್ವ್ ಮಾಡ್ತೀರಾ ನೋಡಿ, ಒಂದು ಇಂಟ್ಸ್ ಕೊಡ್ತೀನಿ. ವಿ ನೋ ದಟ್ kinetic energy that's equals to E into V. ಹೌದಲ್ಲ. So this is the relation between stopping potential, nothing but anode potential, and kinetic energy.
ಸೊ ಆಲ್ಸೋ ಇದ್ರ ಜೊತೆಗೆ ಎನರ್ಜಿ ಅಂದ್ರೆ ಗೊತ್ತು, ದಟ್ ಈಸ್ ಆಲ್ಸೋ ಕಾಲ್ಡ್ as kinetic energy sometimes. So that for photosensitive material, so this is total energy nothing but kinetic energy, that's equals to h nu ಆಗುತ್ತೆ. ಎನರ್ಜಿ ಅಂದ್ರೆ h nu, so that is also k nothing but h nu ಆಯ್ತು. ಸೊ ಹಾಗಾದ್ರೆ ಎರಡು ರಿಲೇಷನ್ಸ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕೆ ಇದೆ, ರೈಟ್ ಹ್ಯಾಂಡ್ ಸೈಡ್ ನ ಈಕ್ವೇಟ್ ಮಾಡುವ. ದೇರ್ ಫೋರ್ ಇ ವಿ ದಟ್ಸ್ ಈಕ್ವಲ್ಸ್ ಟು ಎಚ್ ನ್ಯೂ ಆಗುತ್ತೆ. ಹಾಗಿದ್ರೆ ನ್ಯೂ ಮ್ಯಾಕ್ಸಿಮಮ್ ಆದ್ರೆ ಇಲ್ಲಿ ಏನಾಗ್ತಿ, ಮ್ಯಾಕ್ಸಿಮಮ್ ಅಂತ ತಗೊಂಡೆ. ನ್ಯೂ ಮ್ಯಾಕ್ಸಿಮಮ್ ಬೇಕು, ಹಾಗಾದ್ರೆ ನ್ಯೂ ಮ್ಯಾಕ್ಸಿಮಮ್ ನಥಿಂಗ್ ಬಟ್ ಇ ಇಂಟು ವಿ ಡಿವೈಡೆಡ್ ಬೈ ಎಚ್ ಆಗಿ, ಹೌದಲ್ಲ. ಹಾಗಾದ್ರೆ ನ್ಯೂ ಮ್ಯಾಕ್ಸಿಮಮ್ ದಟ್ಸ್ ಈಕ್ವಲ್ಸ್ ಟು ಇ ಅಂದ್ರೆ 1.6 into 10 power minus 19, v nothing but 30 into 10 power 3, ಹೌದಲ್ಲ, 30 into 10 power 3, so divided by h ಅಂದ್ರೆ 6.63 into 10 power minus 34. ಇದನ್ನ ಸಿಂಪ್ಲಿಫೈ ಮಾಡ್ತೀರಾ, ಮ್ಯಾಕ್ಸಿಮಮ್ ವೇವ್ ಫ್ರೀಕ್ವೆನ್ಸಿ ಸಮಥಿಂಗ್ ಅರ್ಡ್ಸ್ ಬರುತ್ತೆ. ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ಬೇಕು, ಹೋಮ್ ವರ್ಕ್ ಮನೆಗೆ ಕೊಟ್ಟಿರ್ತೀನಿ, ಅರ್ಥ ಆಯ್ತಾ. ಸೊ ಹೀಗೆ ಸಿಂಪ್ಲಿಫೈ ಮಾಡ್ಬೇಕು, ಇಷ್ಟ ಆಗುತ್ತೆ. ನೆಕ್ಸ್ಟ್ ಮಿನಿಮಮ್ ವೇವ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ನಂಬರ್ ಎ ಆಯ್ತು. ನಂಬರ್ ಬಿ ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ತುಂಬಾ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಬಹುದು, ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾಕ್ಸಿಮಮ್ ಅಂಡ್ ಫ್ರೀಕ್ವೆನ್ಸಿ ಅಂದ್ರೆ ಹೀಗೆ, ನ್ಯೂ ಇಸ್ ಈಕ್ವಲ್ಸ್ ಟು ಸಿ ಬೈ ಲ್ಯಾಂಬ್ಡಾ, ಅದಲ್ಲ. ಇದು ಮ್ಯಾಕ್ಸಿಮಮ್ ಆದ್ರೆ ಇದು ಮಿನಿಮಮ್ ಆಗಿರುತ್ತೆ, ಅಂಡರ್ಸ್ಟುಡ್. ಹಾಗಾದ್ರೆ ನಿನ್ಗೆ ಲ್ಯಾಂಬ್ಡಾ ಮಿನಿಮಮ್ ಬೇಕು ಅಂದ್ರೆ ಏನ್ ಮಾಡ್ತೀರಾ, ಲ್ಯಾಂಬ್ಡಾ ಮಿನಿಮಮ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಸಿ ಬೈ ನ್ಯೂ ಮ್ಯಾಕ್ಸಿಮಮ್ ಆಗುತ್ತೆ. ಹಾಗಾದ್ರೆ ಲ್ಯಾಂಬ್ಡಾ ಮಿನಿಮಮ್ ಇಸ್ ಈಕ್ವಲ್ಸ್ ಟು ಸಿ ಅಂದ್ರೆ 3 into 10 power 8 ಡಿವೈಡೆಡ್ ಬೈ ನ್ಯೂ ಮ್ಯಾಕ್ಸಿಮಮ್ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಮಾಡಿರ್ತಿರಲ್ಲ, ಅದನ್ನ ಸಬ್ಸ್ಟಿಟ್ಯೂಷನ್ಸ್ ಮಾಡಿ ಲ್ಯಾಂಬ್ಡಾ ಮಿನಿಮಮ್ ನಿಮ್ಗೆ ಸಮಥಿಂಗ್ ಎಷ್ಟು ಮೀಟರ್ ಅಂತ ಬರುತ್ತೆ. ಗೊತ್ತಾಯ್ತಾ. ಸೊ ಇದನ್ನ ಈಗೂ ಮಾಡ್ಬೋದು, ನ್ಯೂ ಮ್ಯಾಕ್ಸಿಮಮ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಮಾಡ್ತೀರಾ, ಅಥವಾ ಇಲ್ಲ ನನಗೆ ಗೊತ್ತಿಲ್ಲ ನಾನು ಸ್ಟಾರ್ಟಿಂಗ್ ಇಂದಾನೆ ಮಾಡ್ತೀನಿ ಅಂದ್ರೆ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬಹುದು. ಇ ವಿ ದಟ್ಸ್ ಈಕ್ವಲ್ಸ್ ಟು ಎಚ್ ನ್ಯೂ ಮ್ಯಾಕ್ಸಿಮಮ್ ಅಂದ್ರೆ ಸಿ ಬೈ ಲ್ಯಾಂಬ್ಡಾ ಮಿನಿಮಮ್. ಓಕೆ, ಸೊ ದೇರ್ ಫಾರ್ ಲ್ಯಾಂಬ್ಡಾ ಮಿನಿಮಮ್ ಬೇಕು ಅಂದ್ರೆ ಲ್ಯಾಂಬ್ಡಾ ಮಿನಿಮಮ್ ದಟ್ಸ್ ಈಕ್ವಲ್ಸ್ ಟು ಎಚ್ ಸಿ ಬೈ ಇ ಇಂಟು ವಿ. ಸೊ ಇದನ್ನ ಡೆವಲಪ್ ಮಾಡಿದ್ರೆ ನಿಮ್ಗೂ ಅಷ್ಟೇ ಸಿಗುತ್ತೆ, ಎರಡು ಒಂದೇ. ಸೊ ಯಾಕಂದ್ರೆ ನಾನು ಇದು ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ, ಅದನ್ನ ಇದು ಮಾಡ್ತಾ ಇದೀವಿ ಅಷ್ಟೇ, ಉಲ್ಟಾ ಮಾಡಿದೀವಿ ಅಷ್ಟೇ. ಹೀಗಾದ್ರೂ ಮಾಡಿ ಅಥವಾ ನಿಮ್ಗೆ ಹೀಗಾದ್ರೂ ಮಾಡಿ ಎಷ್ಟು ಬರುತ್ತೆ ಅಂತ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಮಾಡ್ತಿರಲ್ವಾ, ಇದಿಷ್ಟು ಕೂಡ ಇವತ್ತಿನ ಪ್ರಾಬ್ಲಮ್ಸ್ಗಳು. ಇವತ್ತಿನ ಏನ್ ಪ್ರಾಬ್ಲಮ್ಸ್ ನಾನು ಹೇಳಿದೀನಿ ಅದಷ್ಟು ಕೂಡ ನೋಟ್ಸ್ ನ ಇವತ್ತೇ ಹಾಕ್ತೀನಿ, ಕುತ್ಕೊಂಡು ಒಂದ್ಸರಿ ಸಾಲ್ವ್ ಮಾಡಿ. ನೀವು ಕ್ಯಾಲ್ಸಿ ಇಟ್ಕೊಂಡು ಎಲ್ಲರೂ ಕೂಡ ಸಾಲ್ವ್ ಮಾಡಿ. ಏನಾದ್ರೂ ಡೌಟ್ಸ್ ಇದೆ ಕೇಳಿ, ಯಾಕಂದ್ರೆ ನೀವು ಸಾಲ್ವ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ವ್ಯಾಲ್ಯೂಸ್ ಹೇಗ್ ಬರುತ್ತೆ, ಏನ್ ಮಾಡ್ತಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಅದರ್ವೈಸ್ ಇದು ನಿಮ್ಗೆ ತುಂಬಾನೇ ಥಿಯರಿಟಿಕಲ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಏನಾದ್ರು ಡೌಟ್ಸ್ ಇದೆಯಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಅರ್ಥ ಆಗಿದೆಯಾ ನಾನು ಹೇಳಿದಂತ 5 ಪ್ರಾಬ್ಲಮ್ಸ್? ಆಗಿದೆ ಅಂತನಾದ್ರೂ ಹೇಳಿ, ಆಗಿಲ್ಲ ಅಂತನಾದ್ರೂ ಹೇಳಿ, ಅಟ್ಲೀಸ್ಟ್ ನಾ ಈ ಕ್ಲಾಸ್ ಎಂಡ್ ಮಾಡಕ್ಕೆ ಈಸಿ ಆಗುತ್ತೆ. ಗೊತ್ತಾಯ್ತಾ? ಏನ್ ಮಾತಾಡಕ್ಕೆ ಕಷ್ಟ ಪಡ್ತಿರಲ್ಲ ಆನ್ಲೈನ್ ಅಲ್ಲಿ, ನಾನು ಒಬ್ನೇ ಮಾತಾಡ್ತಾ ಇದ್ದೀನಿ 1 hour ಇಂದ. ಸರಿ ಇರ್ಲಿ ಬನ್ನಿ, ಆಯ್ತು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗುವ, ಎಂಡ್ ಮಾಡ್ತೀನಿ.